ಪ್ರೈಮರಿ ಅಂತ ಬರ್ತೀನಿ ಸರ್. ಓಕೆ ಓಕೆ ಫೈನ್ ಫೈನ್. ಸೊ ಇವಾಗ ಅವ್ರು ಮಾಡ್ತಿದಾರಲ್ಲ, ಸೊ ಆ ಥರ ಡಿಫೈನ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸೊ ಡಿಫಿನೇಷನ್ಗೆ ಹೋಗಿ ಡಿಫೈನ್ ಮಾಡಿ ಮೇಂಟೈನ್ ಎಫ್ ಎಮ್ ಏರಿಯಾ ಇದೆಯಲ್ಲ ಅಲ್ಲಿ, ಸೊ ಅದು ಸೇವ್ ಮಾಡಿ. ಸೇವ್ ಮಾಡಿದ್ರಾ? ಒಂದು ಸೆಕೆಂಡ್ ಸರ್. ಕಾಪಿ ಪೇಸ್ಟ್ ಮಾಡಿಬಿಡಿ. ಹಾಂ, ಗೋ ಬ್ಯಾಕ್. ಇವಾಗ ಇದನ್ನ ಅಸೈನ್ ಮಾಡಿ ಅಷ್ಟೇ. ಬ್ಯಾಕ್ ಹೋಗಿ, ಸೊ ಅಲ್ಲೇ ಡೆಫಿನೇಷನ್ ಕ್ಲೋಸ್ ಮಾಡಿಬಿಟ್ಟು ಅಸೈನ್ಮೆಂಟ್ಗೆ ಹೋಗಿ. ಹಾಂ, ಅಸೈನ್ಮೆಂಟಲ್ಲಿ ಅಸೈನ್ ಮಾಡಿ ಅಷ್ಟೇ. ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಮಾಡಿದ್ದೀರಾ ನೋಡಿ. ಹಾಂ, ಅಲ್ಲಿ ಸೊ ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಹಾಂ ಸರ್, ನಂಗಿದೆ ಸರ್. ಪ್ರೆಸೆಂಟ್ ಮಾಡಲ ಸರ್ ಅದು ಸ್ಕ್ರೀನ್? ಏನು ಡೌಟ್ ಕಿರಣ್? ಸರ್ ಅದೇ ವಾಟ್ಸಪ್ ಮಾಡಿದ್ನಲ್ಲ ಸರ್, ಸೇವ್ ಮಾಡಿ ಸರ್. ಸೇವ್ ಮಾಡಿಲ್ಲ ನೀವು? ಇದು ಲಾಸ್ಟ್ ಅಲ್ಲ, ಲಾಸ್ಟಿಂದ ಆದರೂ ಬರುತ್ತೆ. ಇವಾಗ ಅಸೈನ್ಗೆ ಹೋಗಿ ಅಲ್ಲಿ. ಓಕೆ ಓಕೆ, ಪರವಾಗಿಲ್ಲ. ಓಕೆ ಓಕೆ, ಸೊ ಇವಾಗ ಪೊಸಿಷನ್ಗೆ ಹೋಗಿ ಚೆಕ್ ಮಾಡಿಬಿಡಿ. ಏನು ಕಿರಣ್, ಏನು ಹೇಳ್ತಾ ಇದ್ರಿ ನೀವು? ಅದೇ ಸರ್, FL00 ಅದು ಸ್ಕ್ರೀನ್ ಕ್ರಿಯೇಟ್ ಮಾಡಕ್ಕೆ ಆಗ್ತಿಲ್ಲ ಸರ್ ನಾನು. ಓಕೆ ಓಕೆ, ಶೇರ್ ಮಾಡಿ ಅದು ಸ್ಕ್ರೀನ್ ಅಸೈನ್ ಮಾಡಿ ಸರ್. ಅಲ್ಲಿ ಅಸೈನ್ ಮಾಡಿಲ್ಲ ನೀವು. ಅಸೈನ್ ಮಾಡ್ಬಿಟ್ಟು ಸೇವ್ ಮಾಡಿ. ಹಾಂ, ಸೇವ್ ಮಾಡಿ. ಇವಾಗ ಸೇವ್ ಮಾಡಿ ಸಾಕು. ಸೊ ಇವಾಗ ಒಂದ್ಸಲ ಟ್ರೈ ಮಾಡಿ ಅದು ಮೇಂಟೈನ್ ಮಾಡೋದಕ್ಕೆ. ಓಕೆ, ಸೊ ಕಿರಣ್, ನೀವು ಇವಾಗ ಸ್ಕ್ರೀನ್ ಶೇರ್ ಮಾಡಿ. ಸೊ ನೀವು ಟ್ರೈ ಮಾಡಿ ಸರ್. ಸ್ಟಿಲ್ ಯಾರು ಬಂದರೆ ನೋಡೋಣ. ಸೊ ಗೈಸ್, ಏನಾದರೂ ಎರರ್ಸ್ ಇದ್ದರೆ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಬಿಗಿನಿಂಗ್ ಕ್ಲಾಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕಾಮನ್ ಎರರ್ಸ್ ಇರುತ್ತೆ. ಓಕೆ, ಸೊ ಸೇಮ್ ಎರರ್ಸ್ ಇದ್ದರೆ ಸೊ ನೀವು ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ, ಸೊ ಫಿಕ್ಸ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಎರರ್ ಇದ್ದರೆ ಮಾತ್ರನೇ ಸೊ ಯು ಗೈಸ್ ಕ್ಯಾನ್ ಶೇರ್ ಯುವರ್ ಸ್ಕ್ರೀನ್. ಓಕೆ ಸರ್, ಶೇರ್ ಹಾಂ, FS00 ಹೋಗಿ ಮತ್ತೆ ಕ್ಲೋಸ್ ಮಾಡಿದ್ರಿ ಕಿರಣ್ ನೀವು ಸ್ಕ್ರೀನ್ ಶೇರ್. ಸೊ ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಅನ್ಮ್ಯೂಟ್ ಮಾಡಿದ್ದೀರಾ? ಕಿರಣ್ ಒಬ್ಬರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸೊ ಡೌಟ್ಸ್ ಇಲ್ಲ ಅಂದರೆ ಮ್ಯೂಟ್ ಮಾಡ್ಕೊಳ್ಳಿ. ಹಾಂ ಕಿರಣ್, ನೀವು ಮ್ಯೂಟಲ್ಲಿ ಇದ್ದೀರಲ್ಲ ಕಿರಣ್? ನೀವು ಮ್ಯೂಟಲ್ಲಿ ಇದ್ರೆ ಹೆಂಗೆ ಕೇಳುತ್ತೆ? ಹಾಂ ಸರ್, ಅದೇ ಅದು ಗೋ ಬ್ಯಾಕ್. ನೀವು ಹೆಂಗೆ ಕ್ರಿಯೇಟ್ ಮಾಡ್ತೀರಾ ನಾನು ನೋಡಬೇಕು. ಗೋ ಬ್ಯಾಕ್. ಬ್ಯಾಕ್ ಹೋಗಿ. ಅಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಐಕಾನ್, ಅದು ಮೇಲ್ಗಡೆ ಗ್ರೀನ್ ಎಲ್ಲೋ ರೆಡ್ ಇದೆಯಲ್ಲ, ಅದರಲ್ಲಿ ಗ್ರೀನ್. ಹಾಂ, ನಿಮಿಷ ಸರ್, ಒಂದು ನಿಮಿಷ. ಸರ್, ಸ್ಕ್ರೀನ್ ಕಾಣಿಸಿದೆ ಸರ್? ಆಗ್ತಾ ಇದೆ? ಇಲ್ಲ, ಕಾಣಿಸ್ತಾ ಇಲ್ಲ. ನೀವು ಕಂಟಿನ್ಯೂಸ್ ಪ್ರೆಸೆಂಟಿಂಗ್ ಆಫ್ ಮಾಡ್ತಾನೆ ಇದ್ದೀರಾ? ಸರ್, ಒಂದು ನಿಮಿಷ. ಮತ್ತೆ ಆಟೋಮೆಟಿಕ್ ಆಫ್ ಆಗ್ತಿದೆ ಸಿಸ್ಟಮ್. ಏನಕ್ಕೆ? ಯಾಕೆ ಆ ಥರ ಆಗ್ತಿದೆ? ಗೊತ್ತಿಲ್ಲ ಸರ್. ಅದು ನಿಮ್ಮ ಸ್ಕ್ರೀನಲ್ಲಿ FS00 ಕಂಪ್ನಿ ಕೋಡ್ ಹೇಳ್ತೀನಿ, ಒಂದ್ಸರಿ ಚೆಕ್ ಮಾಡ್ತೀರಾ ಸರ್? ನಿಮ್ದು ಯೂಸರ್ ಐ ಡಿ ಪಾಸ್ವರ್ಡ್ ಹೇಳಿ, ನಾನೇ ಲಾಗಿನ್ ಆಗ್ತೀನಿ. ಸರ್, ಒಂದು ಕೆಲಸ ಮಾಡಿ, ನಂಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ನೀವು ಯೂಸರ್ ನೇಮ್ ಪಾಸ್ವರ್ಡ್. ಕಳಿಸ್ತೀನಿ ಸರ್ ಈಗ. ಸರ್,
ಹೇಳಿ ಕಿರಣ್, ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಹೈರಾರ್ಕಿ ಸೆಟಪ್ ಅಲ್ಲಿ ಯಾರ್ಯಾರಿಗೆ ಈ ತರ ಸ್ಕ್ರೀನ್ ಬರ್ತಿದೆ, ಸೊ ಅವ್ರು ಸಿಂಪಲ್ ಹೇಳ್ತೀನಿ ಕೇಳಿ. ಸೊ ಈ ತರ ಸ್ಕ್ರೀನ್ ಬರ್ತಿದೆ ಸ್ಕ್ರೀನ್ ಅಂದ್ರೆ ಕಾಣಿಸ್ತಾ ನಿಮಗೆ ನನ್ನ ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಒಂದು ಸೆಕೆಂಡ್, ಸ್ಕ್ರೀನ್ ಇಲ್ಲ ಸರ್. ಕಾಣಿಸ್ತಿದೆ ಇವಾಗ? ಹಾಂ ಸರಿ ಕಾಣಿಸ್ತಿದೆ. ಓಕೆ, ನಿಮ್ಮ ಕಂಪನಿ ಕೋಡ್ ಯಾವುದು ಕಿರಣ್? ಸರ್ XY ಪ್ರೈವೇಟ್ ಲಿಮಿಟೆಡ್ ಸರ್. ಯಾವುದು? XY ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಸೊ ಕ್ಲಿಕ್ ಆನ್ ಕ್ರಿಯೇಟ್. ಇಲ್ಲಿ ಕ್ರಿಯೇಟ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಎರರ್ ಬರ್ತಿದೆ, ಕರೆಕ್ಟಾ? ಹೌದು ಸರ್, ಹೌದು. ಸೊ ಏನಕ್ಕೆ ಬರ್ತಿದೆ ಅಂತಂದರೆ ಇಲ್ಲಿ ಆಲ್ರೆಡಿ ನಿಮಗೆ RYLD ಅಂತ ಕಂಪನಿ ಕೋಡ್ ಇದೆ, ಅದಕ್ಕೆ. ಸೊ ಈ ಕಂಪನಿ ಕೋಡ್ ರಿಮೂವ್ ಮಾಡಿ, ನಿಮ್ಮ ಕಂಪನಿ ಕೋಡ್ ಹೇಳಿ. XY ಇದೆನಾ? ಸರ್ XY ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಇವಾಗ ಕ್ಲಿಕ್ ಆನ್ ನೀವು ಕೊಡಿ. ಇದು ನೋ ಸ್ಟೇಟ್ಮೆಂಟ್. ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟೈಪ್ ಡಿಫೈನ್ ಮಾಡಿಲ್ವಲ್ಲ ಕಿರಣ್? ಚಾರ್ಟ್ ಆಫ್ ಅಕೌಂಟ್ಸ್ ಮಾಡಿದ್ದೀರಾ? ಚಾರ್ಟ್ ಆಫ್ ಅಕೌಂಟ್ಸ್ಗೆ ಹೋಗಿದ್ದೀರಾ? ಏನು ಚಾರ್ಟ್ ಆಫ್ ಅಕೌಂಟ್ಸ್ ನಿಮ್ಮದು? ಸೊ ಈ ಚಾರ್ಟ್ ನೀವು ಬಿಹೈಂಡ್ ಕಾನ್ಫಿಗರೇಷನ್ಸ್ ಎಲ್ಲ ಮಾಡಿದ್ರೆ, ಹಾಂ, ಸೊ ಎಲ್ಲ ಕಾನ್ಫಿಗರೇಷನ್ಸ್ ಇದ್ರೆ ಬಂದೇ ಬರುತ್ತೆ. ಚಾರ್ಟ್ ಆಫ್ ಅಕೌಂಟ್ಸ್ ಮಾಡಿದ್ದೀನಿ ಸರ್. OB62. ಹೇಳಿ. OB62. ಸಾರಿ, ಪೋರ್ಷನ್ ಪೀರಿಯಡ್. ಅದೇ ಒಂದು ಸೆಕೆಂಡ್. ಹೇಳಿ, ನಿಮ್ದು ಯಾವುದು? XY ಅಲ್ವಾ? XY ಪ್ರೈವೇಟ್ ಲಿಮಿಟೆಡ್. ಸೊ ಚಾರ್ಟ್ ಆಫ್ ಅಕೌಂಟ್ XYಯಾ? ಹಾಂ ಸರ್, ಹೌದು. ಸೆಕೆಂಡ್, ಗೋ ಟು OB53. ಇಲ್ಲಿ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆ ನಾನು, ನೀವು ಮಾಡಿಲ್ಲ ಸರ್. ಅದು ಮಾಡಿದ್ದೀನಿ ಸರ್. ಎಲ್ಲಿ ಮಾಡಿದ್ದೀರಾ? ಇಲ್ಲಿ ತೋರಿಸ್ತಾ ಇದೆ ಬ್ಲ್ಯಾಂಕ್. ಸಾರಿ ಸರ್. ಇದು ಮೇಂಟೈನ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ನೀವು ಏನು ರೇಂಜ್ ಕೊಟ್ಟಿದ್ದಾರೆ ಹೇಳಿ? GL ನಾನು ಹೇಳ್ತೀನಿ. ಇದೇ ರೇಂಜಾ? 5ಆ 6ಆ? ಹಾಂ ಸರ್. 6ಆ? ಸರ್ 5 1 lakh ಕೊಟ್ಟಿದ್ದೀನಿ ಸರ್. ಹಾಂ, ಓಕೆ, ಅದೇ 1 lakh ಅಂದರೆ 6 ಅಲ್ಲಿಗೆ. ಓಕೆ, ಸೊ ಇವಾಗ ಸೇವ್ ಮಾಡಿ. ಸೊ ಇಲ್ಲಿ ಸೇವ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಪಾಪಪ್ ಬರುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮ್ಮ TR ಕೇಳುತ್ತೆ. ಇದೆ ನಿಮ್ಮ TRಾ? ಸರ್ ಅದು TR. ಒಂದು ನಿಮಿಷ. ಓಕೆ ಬಿಡಿ, ನಾನೆಲ್ಲ ಚೆಕ್ ಮಾಡ್ತೀನಿ. ಸರ್ TR ಬಂದು ಇದೆ ಅಲ್ವಾ? HK 9030 ಸರ್ ಲಾಸ್ಟ್. ಅದೇ ಅಲ್ವಾ? ಹಾಂ ಸರ್. ಸೊ ಇವಾಗ ಸೇವ್ ಮಾಡಿದ್ದೀನಿ ನಾನು. ಓಕೆ ಸರ್. ಸೊ ಐ ವಿಲ್ ಗೋ ಬ್ಯಾಕ್ ಸರ್. ಸೊ ಇವಾಗ FSWದಲ್ಲಿ ಕ್ಲಿಕ್ ಆನ್ ಕ್ರಿಯೇಟ್ ತೊಗೊಂತಲ್ಲ ಇವಾಗ. ಹಾಂ ಓಕೆ ಸರ್. ಸರ್ ಅದು ಕೋಡ್ OB53 ಅದು ಏನು ಸರ್? ಅದು ಇವಾಗ ಕ್ರಿಯೇಟ್ ಮಾಡೋದು ರಿಟರ್ನ್ ಎರ್ನಿಂಗ್ಸ್ ಅಕೌಂಟು. ಇದು ಹೇಳಿದ್ನಲ್ಲ, ವಿತೌಟ್ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್ ನಿಮಗೆ ಅಲೋ ಮಾಡೋದಿಲ್ಲ ಅಂತ. ಸೊ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್. ಓಕೆ, ಆ್ಯಂಡ್ ನಿಮಗೆ ಹೈರಾರ್ಕಿ ಡಿಸ್ಪ್ಲೇ ಆಗ್ತಾ ಇಲ್ಲ, ನಿಮಗೆ ಈ ಥರ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತಂದರೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೊ ಇಲ್ಲಿ ಹೈರಾರ್ಕಿ ಡಿಸ್ಪ್ಲೇ ಇದೆ, ಹೈರಾರ್ಕಿ ಡಿಸ್ಪ್ಲೇ ಕೊಟ್ಕೊಳ್ಳಿ. ಓಕೆ, ಒಂದು ಸೆಕೆಂಡ್. ಸೊ ಆಲ್ರೆಡಿ ನಾವು ಕ್ರಿಯೇಟಲ್ಲಿ ಇದ್ದೀವಲ್ಲ, ಸೊ ಆ ಥರ ಇರುತ್ತೆ. ಸರಿ ಸರ್, ಅದು ಮಾಡ್ತೀವಿ ಬಿಡಿ ಸರ್. ನೋಡಿ, ನಂಬರ್ ರೇಂಜಸ್ ಬೇರೆ ಇದೆ ನಿಮ್ಮದು. ನಂಬರ್ ರೇಂಜಸ್ 3 lakh ಇದೆ. ಓಕೆ, ನಂಬರ್ ರೇಂಜಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮಾಡ್ಕೊಡಿ. ಚೆಕ್ ಮಾಡ್ತೀನಿ ಸರ್. ಅದು ಚೆಕ್ ಮಾಡಿ ನಾನು ಅದನ್ನ ನಾನು ಫಾಲೋ ಅದನ್ನ ಮಾಡ್ತೀನಿ ಸರ್. ಓಕೆ, ಮತ್ತೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಕಿರಣ್. OB53 ಅಲ್ಲಿ ಒಂದು ಸೆಕೆಂಡ್. OB53 ಅಲ್ಲಿ ಇವಾಗ ನಾನು 1 lakh ಮೇಂಟೈನ್ ಮಾಡಿದ್ದೀನಿ, ನಿಮ್ಮ ಲಯಬಿಲಿಟಿ 1 lakh ಅಂತ. ಅವಾಗ ನೀವು ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ 3 lakh. ಓಕೆ, ಅದು ಚೇಂಜ್ ಮಾಡ್ಕೋತೀನಿ ಸರ್. ಮತ್ತೆ ಇದು ಇನ್ನೊಂದು ಎರರ್ ಸರ್, ಅದೇ ನಾಟ್ ಅಸೈನ್ ಇನ್ FM ಏರಿಯಾ, ಅದೊಂದು ಕ್ಲಿಯರ್ ಮಾಡಿ. ಓಕೆ, ಸೊ ಇವಾಗ ನೀವು ಮಾಡ್ಕೊಳ್ಳಿ, ಆಗುತ್ತೆ. ಸೊ ಇನ್ನೊಂದು ಯಾವ್ದು ಎರರ್ ಬರ್ತಿದೆ? ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ. ಅದೇ ಸರ್, FM ಏರಿಯಾ ನಾಟ್ ಅಸೈನ್ಡ್. ಅದು ತೋರಿಸಿದ್ನಲ್ಲ ಇವಾಗ ಅವರಿಗೆ. ಅದು ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ. ವಿಡಿಯೋ ಬೇರೆ SIMGಗೆ ಹೋಗಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದ್ಸಲ. ಓಕೆ, SIMGಗೆ ಹೋಗ್ಬಿಟ್ಟು ಫಸ್ಟ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಎಂಟರ್ಪ್ರೈಸ್ ಸೆಕ್ಟರ್ಲಿ ಡಿಫೈನ್ ಮಾಡ್ಕೊಳ್ಳಿ. ಡೆಫಿನೇಷನ್ ಅಂಡರ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ ಅಂತ ಇರುತ್ತೆ. ಮೇಂಟೈನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಇಲ್ಲಿ ಮೇಂಟೈನ್ ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ. ಸೊ ಇದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ನೀವು ಎಂಟ್ರೆಸ್ ಕೇಳುತ್ತೆ, ಕೊಡಿ ನೀವು ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ. ಫಾರ್ ಎಕ್ಸಾಂಪಲ್ ನೀವು XY ನಿಮ್ಮದು. ಹೌದು ಸರ್. ಓಕೆ, XY ಕೊಟ್ಟು ಎಂಟು ಇಟ್ಕೊಳ್ಳಿ. ಸರ್. ಓಕೆ, ಸೊ XY ಓಕೆನಾ? ಫೈನ್.
ಸೊ ಕರೆನ್ಸಿ ಏನಾರೇ ಕೊಟ್ಟಿದ್ದೀರಾ? ಹಾ ಏನಾರ ಸರ್. ಸೊ ಸರ್ ಇದಕ್ಕೇನು ಟೀ ಕೋಡ್ ಏನಿಲ್ವಾ ಸರ್? ಇದು SPRO ಮೇಲೆ ಹೋಗ್ಬೇಕಾ ಸರ್ ಇದು? ಟೀ ಕೋಡ್ ಇರುತ್ತೆ. 1 ಸೆಕೆಂಡ್, ಲೆಟ್ ಮಿ ಚೆಕ್. ಟೀ ಕೋಡ್ ಇಲ್ಲೆಲ್ಲೂ ಟೀ ಕೋಡ್ ಇಲ್ಲ. ಸೊ ಯು ಕ್ಯಾನ್ ಚೆಕ್ ಇನ್ ದ ಗೂಗಲ್ ಸಮ್ವೇರ್. ಓಕೆ, ಸೊ ಟೀ ಕೋಡ್ಸ್ ಎಲ್ಲ ಮಲ್ಟಿಪಲ್ ಓಕೆ ಇರ್ತವೆ. ಸರ್, ಓಕೆ ಇವೆಲ್ಲ ಒನ್ ಟೈಮ್ ಆಕ್ಟಿವಿಟೀಸ್. ಓಕೆ, ಈಗೆಲ್ಲ ಟೀ ಕೋಡ್ ನೀವು ನೆನ್ಪಿಟ್ಕೋಬೇಕು ಅಂತ ಇಲ್ಲ. ಓಕೆ ಸರ್, ಓಕೆ ಸರ್. ಸೊ ಚೆಕ್ ಇನ್ ದ ಪಾತ್. ಓಕೆ, ಸೊ ದೆನ್ ಯು ಹ್ಯಾವ್ ಟು ಅಸೈನ್ ದಿಸ್. ಈಗ ಡಿಫೈನ್ ಮಾಡಿದೀವಲ್ಲ, ಸೊ ಅಸೈನ್ಮೆಂಟ್ಗೆ ಹೋಗಬೇಕು. ಹಾಂ ಸರ್. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್, ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಸೈನ್ಮೆಂಟ್ ಏರಿಯಾ ಎಕ್ಸಿಕ್ಯೂಟ್ ಮಾಡಿ. ಸೊ ಇಲ್ಲಿ ನಿಮ್ಮದು ಕಂಪನಿ ಕೋಡ್ ಹಾಕಬೇಕು. ಓಕೆ, ಸೊ XY ಅಲ್ವಾ? ಕೋಡ್ ಹಾಕಿ XY, ಇಲ್ಲೂ XY ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ನಿಮ್ಮ ಡಿಸ್ಕ್ರಿಪ್ಷನ್ ಬರುತ್ತೆ. ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸರ್. ಓಕೆ, ಸೊ ಆಯ್ತು, ಇವಾಗ ಟ್ರೈ ಮಾಡಿ ಆಗುತ್ತೆ. ಸೊ ನಿಮ್ಮ ರಮೇಶ್ ಒಂದು ರಿಸಲ್ವ್ ಆಯ್ತಾ? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್ ಒಂದು. ಓಕೆ, ಸೊ ಬೇರೆ ಯಾರಿಗಾದ್ರೂ ಇಶ್ಯೂ ಇದೆಯಾ? ಓಕೆ ಸರ್, ಟ್ರೈ ಮಾಡ್ತೀನಿ. ಓಕೆ, ಪ್ಲಸ್ ಬೇರೆ ಯಾರಿಗಾದ್ರೂ ಇಶ್ಯೂ ಇದ್ರೆ ಬೇಗ ಹೇಳ್ಬಿಡಿ. ಸೊ ಯಾರಿಗೆ ಇಶ್ಯೂಸ್ ಇದ್ದರೂ ನೀವು ಆಲ್ಮೋಸ್ಟ್ ಕ್ಲಾಸಲ್ಲೇ ರಿಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ನೀವು ಕ್ಲಾಸ್ ಆದಮೇಲೆ ನೀವು ನನ್ನ ಹತ್ರ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ನಾನು ಬ್ಯುಸಿ ಇರ್ತೀನಿ, ನಾನೇ ಯಾವಾಗಲೂ ರಿಪ್ಲೈ ಮಾಡ್ತೀನಿ, ನೀವೇ ಯಾವಾಗಲೂ ರಿಪ್ಲೈ ಮಾಡ್ತಾ ಇರ್ತೀರ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ, ಇದು ಕಾಮನ್. ಓಕೆ, ಸೊ ನಾನು ಆನ್ಸರ್ ಮಾಡ್ತೀನಿ, ಬಟ್ ಯಾವಾಗಲೂ ರಿಪ್ಲೈ ಮಾಡಿರ್ತೀನಿ. ಓಕೆ, ಸೊ ಡೋಂಟ್ ಡೂ ದ್ಯಾಟ್. ಸೊ ಬೆಟರ್ ನೀವು ಕ್ಲಾಸಲ್ಲೇ ಏನಿದ್ರು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಓಕೆ, ಸೊ ಲಾಸ್ಟ್ ಕ್ಲಾಸ್ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಲೆಟ್ ಮಿ ಚೆಕ್. ಓಕೆ, ಸೊ ನಾವು GL ಅಕೌಂಟ್ ಕ್ರಿಯೇಷನ್ಸ್ ಎಲ್ಲ ಇದ್ವಿ ಅನ್ಸುತ್ತೆ ನಿಮಗೆ. ಸೊ ಇಲ್ಲೇ ಸ್ಟಾಪ್ ಆಗ್ಬಿಟ್ಟಿದ್ದೀವಲ್ವಾ? Okay, I will log in. Right. Okay, so FS00. ಸೊ FS00 ಬಂದ್ಬಿಟ್ಟು ನಿಮಗೆ GL ಕ್ರಿಯೇಟ್ ಮಾಡೋದಕ್ಕೆ ಟೀ ಕೋಡ್ ಅಲ್ವಾ? ಸೊ ಗೋ ಟು FS00. ಸೊ ನಾವು ನಿನ್ನೆ JFL ಅಲ್ಲಿ ಸೊ ಏನೇನು ಕ್ರಿಯೇಟ್ ಮಾಡಿದ್ದೀವಿ? ಲಯಬಿಲಿಟೀಸು, ಕರೆಂಟ್ ಅಸೆಟ್ಸು ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಇಷ್ಟು GLಸ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ನಾವು ಇನ್ನೂ ಬೇರೆ ಏನೇನೆಲ್ಲ GLಸ್ನ ಕ್ರಿಯೇಟ್ ಮಾಡಬೇಕು, ಸೊ ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಸೊ ಒಂದು ಬಾರಿ ಕ್ರಿಯೇಟ್ ಮಾಡಿ. ಓಕೆ, ಸೊ ಇವಾಗ ನಾನು ಬ್ಯಾಂಕ್ ರಿಲೇಟೆಡ್ ಹೇಳಿದ್ದೆ. ಸೊ ಬ್ಯಾಂಕ್ ರಿಕನ್ಸಿಲೇಷನ್ಸ್ಗೆಲ್ಲ ಯಾವ ಥರ ಮಾಡಬೇಕು, ಸೊ ಏನು ರಿಲೇಟೆಡ್ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ರೈಟ್, ಸೊ ಇವತ್ತು ಬ್ಯಾಂಕ್ಗೆ ಮಾಡೋಣ. ಸೊ ಯಾವ ರೇಂಜ್ ತೊಗೊಂಡಿದ್ದೀನಿ ಬ್ಯಾಂಕ್ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಚಾರ್ಟ್ ಆಫ್ ಅಕೌಂಟ್ JFL ಅಲ್ವಾ? ಸೊ ಬ್ಯಾಂಕ್ ಅಕೌಂಟ್ಸ್ಗೆ 5 lakh ರೇಂಜಲ್ಲಿ ತೊಗೊಂಡಿದ್ದೀನಿ. ರೈಟ್, ಸೊ ಇವಾಗ 5 lakhಲ್ಲಿ ಕ್ರಿಯೇಟ್ ಮಾಡೋಣ. ಸೊ ಕ್ರಿಯೇಟ್ ನ್ಯೂ. ಸೊ 5 lakh, ಎಂಟರ್. ಸೊ ಅಕೌಂಟಿಂಗ್ ಗ್ರೂಪ್ ವಿಲ್ ಬಿ ಇನ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್, ಗ್ರೂಪ್ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಸಿ ನೋಡಿ, ಬ್ಯಾಂಕ್ ಅಕೌಂಟು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಬ್ಯಾಂಕ್ ರಿಕನ್ಸಿಲೇಷನ್ ವರ್ಕ್ ಮಾಡಬೇಕಾದ್ರೆ ಸೊ ನೀವು SAPಲಿ ಸೊ ನೀವು 3 ಟೈಪ್ಸ್ ಆಫ್ ಬ್ಯಾಂಕ್ GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಕು ಒಂದು ಬ್ಯಾಂಕಿಗೆ. ಓಕೆ, ಸೊ ಒಂದು ಬ್ಯಾಂಕಿಗೆ 3 ಡಿಫ್ರೆಂಟ್ ಟೈಪ್ GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಏನಕ್ಕೋಸ್ಕರ 3 ಡಿಫ್ರೆಂಟ್ ಟೈಪ್ GL ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ನಿಮಗೆ ಇಂಟರ್ವ್ಯೂಲ್ಲಿ ಕೂಡ ಕೆಲವೊಂದು ಸಲ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ಕಾನ್ಫಿಗರೇಷನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಸೊ GLಗೆ ಹೆಂಗದು ಸೊ ಲಿಂಕ್ ಆಗಿರುತ್ತೆ, ಸೊ ಏನು ಮಾಡಬೇಕು ಎಕ್ಸಾಕ್ಟ್ಲಿ ಅಂತ. ಓಕೆ, ಸೊ ಅವಾಗ ನೀವು ಏನು ಮಾಡಬೇಕು, ಸೊ ಪ್ರಾಪರಾಗಿ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ಇವಾಗ ನಾನು ಇವಾಗ 3 ಟೈಪ್ಸ್ ಆಫ್ GL ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಬ್ಯಾಂಕಲ್ಲಿ. ಸೊ ಏನಕ್ಕೆ 3 ಟೈಪ್ಸ್ ಅಂದರೆ, ಒಂದು ಬಂದ್ಬಿಟ್ಟು ಔಟ್ ಗೋಯಿಂಗ್ ಪೇಮೆಂಟ್ಗೆ. ಸೊ ಔಟ್ ಗೋಯಿಂಗ್ ಪೇಮೆಂಟ್ ಅಂತಂದರೆ ಸೊ ನಾವು ಯಾವಾಗ ವೆಂಡರ್ಗೆ ಪೇಮೆಂಟ್ ಮಾಡ್ತೀವಿ, ಸೊ ಇಟ್ ಈಸ್ ಗೋಯಿಂಗ್ ಔಟ್ ಫ್ರಮ್ ದ ಬ್ಯಾಂಕ್. ರೈಟ್, ಸೊ ಬ್ಯಾಂಕಿಂದ ಸೊ ಅಮೌಂಟು ಪೇ ಮಾಡ್ತಾ ಇದ್ದೀವಿ ಅಂತ. ಸೊ ದಟ್ ಇಸ್ ವಾಟ್ ಔಟ್ ಗೋಯಿಂಗ್ ಮೀನ್. ಓಕೆ, ಸೊ ಇವಾಗ ಔಟ್ ಗೋಯಿಂಗ್ ನೀವು ಬ್ಯಾಂಕ್ GLನ ಕ್ರಿಯೇಟ್ ಮಾಡೋದು ವೆಂಡರ್ ಪೇಮೆಂಟ್ಗೆ. ಸೊ ಸಿಮಿಲರ್ ವೇ ಇನ್ಕಮಿಂಗ್ ಬ್ಯಾಂಕ್ GLನ ಕ್ರಿಯೇಟ್ ಮಾಡ್ತೀವಿ. ದಟ್ ಇಸ್ ಫಾರ್ ಇನ್ಕಮಿಂಗ್ ಪೇಮೆಂಟ್. ಇನ್ಕಮಿಂಗ್ ಪೇಮೆಂಟ್ ಅಂದರೆ ನೀವು ಏನಾದ್ರು ಸೇಲ್ ಮಾಡಿದಾಗ ರೆವಿನ್ಯೂಸ್ಗೆಲ್ಲ ರೆಕಾರ್ಡ್ ಮಾಡಬೇಕಲ್ಲ, ಸೊ ದಟ್ ಇಸ್ ವಾಟ್ ಇನ್ಕಮಿಂಗ್ ಪೇಮೆಂಟ್. ಸೊ ಇನ್ಕಮಿಂಗ್ ಪೇಮೆಂಟ್ನೆಲ್ಲ ನಾವು ಇನ್ಕಮಿಂಗ್ ಬ್ಯಾಂಕ್ GL ಅಂಡರ್ಲಿ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಇಸ್ ಮೇನ್ ಬ್ಯಾಂಕ್ ಅಕೌಂಟ್. ಸೊ 3 GL ಅಂತ ಹೇಳಿದಲ್ಲ, ಸೊ ಒನ್ ಇಸ್ ಮೇನ್ ಬ್ಯಾಂಕ್. ಸೊ ಮೇನ್ ಬ್ಯಾಂಕ್ ಏನಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಇವಾಗ ಮೇನ್ ಬ್ಯಾಂಕ್ GL ಬಂದ್ಬಿಟ್ಟು ನಿಮಗೆ ಸೊ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ನಾಕ್ ಆಫ್ GL. ಸೊ ನಾಕ್ ಆಫ್ GL ಅಂದರೆ ಡೈರೆಕ್ಟ್ ಪೋಸ್ಟಿಂಗ್ಸ್ ಏನು ಮಾಡೋದಿಲ್ಲ ನಾವು ಮೇನ್ ಬ್ಯಾಂಕ್ GLಲ್ಲಿ.
but it will be knock off between outgoing and incoming bank GL. Okay, so incoming and outgoing bank GL ಜೊತೆ knock off ಆಗುತ್ತೆ. ಸೊ knock off ಅಂದರೆ it will get adjust the balance. Okay, ಸೊ ಅದಕ್ಕೋಸ್ಕರ ನಾವು 3 ಟೈಪ್ ಆಫ್ ದ ಬ್ಯಾಂಕ್ GL ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇಂಥದ್ರಲ್ಲಿ ಕೇಳ್ತಾರೆ ಈ ಕ್ವಶನ್ಸ್ನ. ಓಕೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಸೊ ಡಿಸ್ಕ್ರಿಪ್ಷನ್ ಹಾಕೋಣ. ಸೊ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇವಾಗ ನಾವು SBI ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ SBI ಇದು ಮೇನ್ ಬ್ಯಾಂಕ್ ಅಕೌಂಟ್ ಹಾಕ್ತೀನಿ. ಓಕೆ, ಕಾಪಿ ದಿಸ್, ಸೇವ್ ದಿಸ್. ಸೊ ನೆಕ್ಸ್ಟು ಕಂಟ್ರೋಲ್ ಡೇಟಾಗೆ ಹೋಗೋಣ. ಕಂಟ್ರೋಲ್ ಡೇಟಾದಲ್ಲಿ ನೋಡಿ, ಟ್ಯಾಕ್ಸ್ ಕ್ಯಾಟಗರಿ ಇದೆಲ್ಲ ಏನು ಬೇಕೇ ಆಗಿಲ್ಲ ನಿಮಗೆ. ವಿತೌಟ್ ಟ್ಯಾಕ್ಸ್ ಒಂದು ಮಾತ್ರ ಅಲೌಡ್ ಮಾಡ್ಕೊಳ್ಳಿ, ಬೇರೆ ಇನ್ನೇನು ಮೇಂಟೈನ್ ಮಾಡಬೇಕಾಗಿಲ್ಲ. ಏನಕ್ಕೆ ಅಂದರೆ ಸೊ ಇದ್ರ ಎಗೇನೆಸ್ಟ್ ನಾವು ಯಾವುದು ಪೋಸ್ಟಿಂಗ್ಸ್ ಮಾಡಲ್ಲ. ಶಾರ್ಟ್ ಕೀ ಒಂದು ಹಾಕ್ಕೊಳ್ಳಿ. ಇದು ನಾಟ್ ಮ್ಯಾಂಡೇಟ್ರಿ, ಬಟ್ ಜಸ್ಟ್ ನೀವು ಫಿಲ್ಟರ್ ಮಾಡ್ಕೊಂಡಾಗ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಓಕೆ, ಬಿಟ್ಟರೆ ಇನ್ನು ಯಾವುದು ಬೇಕಾಗಲ್ಲ ನಿಮಗೆ. ಸೊ ಏನು ಮೇಂಟೈನ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಗೋ ಟು ದ ಕ್ರಿಯೇಟ್ ಬ್ಯಾಂಕ್ ಇಂಟ್ರೆಸ್ಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ಗೆ ನಾವು ಸಪ್ರೇಟ್ ಅಕೌಂಟ್ನ ಐ ಮೀನ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಮೇಂಟೈನ್ ಮಾಡಿದ್ದೀವಿ. ಸೊ ಬ್ಯಾಂಕ್ ಅಕೌಂಟ್ ಸೊ ತಗೊಳ್ಳಿ, assign it and just create, save. ಸೊ ಸೇವ್ ಆಯಿತು. ಸೊ ಇವಾಗ ಇದು ರೆಂಡರಲ್ಲಿ ನಾವು ಔಟ್ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಕಾಪಿ ದಿಸ್. ಐ ವಿಲ್ ಗಿವ್ ಒನ್ ಫಾರ್ so outgoing column. The similar way SBI outgoing. ಓಕೆ, ಬಟ್ ಇಲ್ಲಿ ನಾವು ಏನು ಚೇಂಜಸ್ ಮಾಡಬೇಕು ಮೇಯ್ನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಮೇಯ್ನು ನೀವು ಸೊ ಟ್ಯಾಕ್ಸ್ ಕ್ಯಾಟಗರೀಸ್ ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಸೊ ಅಗೇನ್ ಮೀನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಬೇಕು ಅಂತಲ್ಲ, ಬಟ್ ನೀವು ಟ್ಯಾಕ್ಸ್ ಕ್ಯಾಟಗರಿ ಮೇಂಟೈನ್ ಮಾಡ್ಬೋದು. ಆರ್ ಎಸ್ ಲೀವ್ ಇಟ್, ಇದು ಮ್ಯಾಂಡೇಟ್ರಿ ಅಲ್ಲ ನಿಮಗೆ. ಓಕೆ, ಆ್ಯಂಡ್ ದೆನ್ ಮೋರ್ ಓವರ್ ಸೊ ಇಲ್ಲಿ ಇನ್ನೊಂದು ಮೇಯ್ನ್ ಏನು ಮೇಂಟೈನ್ ಮಾಡಬೇಕು ಅಂದರೆ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಎನೇಬಲ್ ಮಾಡಬೇಕು. ಸೊ ಏನಕ್ಕೆ ಎನೇಬಲ್ ಮಾಡಬೇಕು ಅಂತಂದರೆ ಸೊ ನಿಮಗೆ ಎಷ್ಟು ಬ್ಯಾಲೆನ್ಸು ಓಪನ್ ಇದೆ ಸೊ ಅಗೇನ್ಸ್ಟ್ ದ ಬ್ಯಾಂಕ್ GL, ಸೊ ವಿಚ್ ಈಸ್ ನಾಕ್ಡ್ ಆಫ್ ಬಿಟ್ವೀನ್ ದ ಮೇನ್ ಬ್ಯಾಂಕ್ ಅಕೌಂಟ್. ಮೇನ್ ಬ್ಯಾಂಕ್ ಅಕೌಂಟ್ ಜೊತೆ ಆಲ್ರೆಡಿ ನಾಕ್ ಆಫ್ ಆಗೋದಕ್ಕೆ ಎಷ್ಟು ಓಪನ್ ಐಟಮ್ ಇದೆ, ಆಲ್ರೆಡಿ ಎಷ್ಟು ನಾಕ್ ಆಫ್ ಆಗಿದೆ. ಸೊ ನಾಕ್ ಆಫ್ ಆಗಿರೋದು ಸೊ ನಿಮಗೆ ಕ್ಲಿಯರ್ಡ್ ಐಟಮ್ಸಲ್ಲಿ ತೋರಿಸುತ್ತೆ, ಆ್ಯಂಡ್ ನಾಕ್ ಆಫ್ ಆಗದೆ ಇರೋದು ಓಪನ್ ಐಟಮಲ್ಲಿ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಎನೇಬಲ್ ಮಾಡ್ಕೋಬೇಕು. ಓಕೆ, ಸೊ ಪೋಸ್ಟಿಂಗ್ಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಇದು ಎನೇಬಲ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ದಟ್ ಟೈಮ್ ಅಗೇನ್ ಯು ಹ್ಯಾವ್ ಟು ರನ್ ದ ಪ್ರೋಗ್ರಾಮ್. ನೀವು ಪ್ರೋಗ್ರಾಮ್ನ ರನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾಟ್ ಸೇವ್ ಇಟ್. ಸೇವ್ ಆಯಿತು. ಸೊ ಸೇಮ್ ಇದೇ ಥರ ಕಾಪಿ. ಸೊ ನೆಕ್ಸ್ಟ್ ರೇಂಜ್ ಇಸ್ 2 ಎಂಟರ್. ಜಸ್ಟ್ ಯು ಹ್ಯಾವ್ ಟು ಚೇಂಜ್ ದ ಡಿಸ್ಕ್ರಿಪ್ಷನ್, ದಟ್ಸ್ ಇಟ್. ಬೇರೆ ಏನು ಮಾಡೋದಿಲ್ಲ ಇದು, ಬಿಕಾಸ್ ಇದು ಕೂಡ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಓಕೆ, ಆ್ಯಂಡ್ ಸೇವ್ ಇಟ್. ಓಕೆ, ಸೊ ಇವಾಗ ಈ 3 GL ಬಂದ್ಬಿಟ್ಟು SBIಗೆನೆ. ಓಕೆ, ಸೊ ಏನೇನಕ್ಕೆ ಅಂತ ಗೊತ್ತಲ್ವಾ. ಸೊ ಒಂದು ಇದು ನಾಕ್ ಆಫ್ ಆಗುತ್ತೆ ಇನ್ ಬಿಟ್ವೀನ್ ದೀಸ್ 2 GLs. ಸೊ ಇವೆರಡು GL ಜೊತೆ ನಾಕ್ ಆಫ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಔಟ್ಗೋಯಿಂಗ್ ಪೇಮೆಂಟ್ಗೆ, ಇದು ಬಂದ್ಬಿಟ್ಟು ಇನ್ಕಮಿಂಗ್ ಪೇಮೆಂಟ್ಗೆ. ಓಕೆ, ಸೊ ಇದು EBRS ಕಾನ್ಫಿಗರೇಷನ್ ಬರುತ್ತೆ ಅಲ್ಲ. ನೆಕ್ಸ್ಟ್ ನಾನು ಹೋಗ್ತಾ ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬ್ಯಾಂಕ್ ರಿಕನ್ಸಿಲೇಷನ್ದು ನಾಕ್ ಆಫ್ ಆಗಿಬಿಟ್ಟು ಇಟ್ ವಿಲ್ ಟ್ರಿಗರ್ ಟು ದ ಮೇನ್ ಬ್ಯಾಂಕ್ GL. ಸೊ ಅವಾಗ ನಿಮಗೆ ಬ್ಯಾಂಕ್ ರಿಕನ್ಸಿಲೇಷನ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಎಸ್ ಸರ್, ಇಲ್ಲಿ ಕಂಟ್ರೋಲ್ ಡೇಟಾ ಅಲ್ಲಿ ರಿಕನ್ ಅಕೌಂಟ್ ಟೈಪ್ ಅದು ಸೆಲೆಕ್ಟ್ ಮಾಡಿರೋದು ಬ್ಲಾಂಕ್ ಇದೆ. ನಾಟ್ ರಿಕ್ವೈರ್ಡ್. ಇಫ್ ವಿ ಆರ್ ನಾಟ್ ಸೆಲೆಕ್ಟಿಂಗ್ ದೆನ್ ಓನ್ಲಿ ಇಟ್ ವಿಲ್ ಸಪೋರ್ಟ್ ಟು ಓಪನ್ ಐಟಮ್ ಮ್ಯಾನೇಜ್ಮೆಂಟ್, ರೈಟ್? ನೋ. ಸಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅದು ಹೇಳ್ತೀನಿ ಕೇಳಿ. ರೀಕನ್ಸಿಲೇಷನ್ ನೀವು ಇಲ್ಲಿ ಮೇಂಟೈನ್ ಮಾಡಿದ್ರಿ ಅಂತಂದರೆ ಸೊ ದಟ್ ಟೈಮ್ ಅಗೇನ್ ನೀವು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಅಕೌಂಟ್ಸ್ ಪೇಬಲ್ GL ಇದೆ ಅಲ್ವಾ. ಇಟ್ಸ್ ಎ ಕಾನ್ಫ್ಲಿಕ್ಟ್. Yeah, one second. Let me show you this. Okay. So ನೋಡಿ, ಸೊ ಇಲ್ಲಿ ವೆಂಡರ್ ರಿಕನ್ಸಿಲೇಷನ್ ಅಕೌಂಟ್ ಮೇಂಟೈನ್ ಮಾಡಿದ್ದೀನಿ ನಾನು, ಕರೆಕ್ಟ್. ಇಫ್ ಐ ವಾಂಟ್ ಟು ಚೇಂಜ್ ನೌ, ಇಫ್ ಐ ಕ್ಲಿಕ್ ಆನ್ ಓಪನ್ ಐಟಮ್, ಇಟ್ ವಿಲ್ ನಾಟ್ ಅಲೋ ಮೀ ಟು ಸೇವ್. ಸೊ ಎಲ್ಲ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್ ಫಾರ್, ಸೊ ನಾಟ್ ಡಿಫೈನ್ಡ್ ಫಾರ್ ರಿಕನ್ಸಿಲೇಷನ್ ಅಕೌಂಟ್. ಓಕೆ, ಇಟ್ ವಿಲ್ ನಾಟ್ ಅಲೋ ಯು ಟು ಸೇವ್ ಇಟ್. ಸೊ ಇದನ್ನು ರಿಮೂವ್ ಮಾಡಿ ಸೇವ್ ಮಾಡಿ. ಓಕೆ, ಸೊ ಅವಾಗ ಏನು ಚೇಂಜಸ್ ಮಾಡಿಲ್ಲ. ಬರೀ ಬ್ಯಾಂಕ್ ಅಕೌಂಟ್ ಮಾತ್ರ ಸೇವ್ ಆಗುತ್ತೆ ಸರ್ ಅದು? ನೋ, ನಾಟ್ ಲೈಕ್ ದಟ್. ಯಾವ ಜೋಲಿ ಬೇಕಾದ್ರೂ ಮಾಡ್ಬೋದು ವಿತೌಟ್ ರಿಕನ್ಸಿಲೇಷನ್. ಇವಾಗ ನೋಡಿ, ನಾನು ಯಾವುದೋ ಒಂದು ಅಸೆಟ್ಟಲ್ಲಿ ಅನ್ಸುತ್ತಲ್ವಾ, ಎಕ್ಸ್ಪೆನ್ಸಸ್ ಅದೊಂದು ಮಾಡಿದ್ದಲ್ವ, ಯಾವುದೋ
ಸೊ ನಾಟ್ ಕರೆಂಟ್ ಅಸೆಟ್ಸ್. ಸೊ ಇಲ್ಲಿ ನೋಡಿ ಪ್ರಿಪೇರ್ಡ್ ಎಕ್ಸ್ಪೆನ್ಸಸ್ ಇದೆ. ದಿಸ್ ಇಸ್ ನಾಟ್ ಅ ರೀಕನ್ಸಿಲೇಷನ್ ಜಿಯಲ್, ಬಟ್ ಓಪನ್ ಐಟಮ್ ಅಮೆಂಡ್ಮೆಂಟ್ ಮಾಡಿದ್ದೀನಿ ನಾನು. ಓಕೆ ಯಾವ ಜಿಯಲ್ಲಿ ಬೇಕಾದ್ರೂ ನೀವು ಓಪನ್ ಐಟಮ್ ಅಮೆಂಡ್ಮೆಂಟ್ ಮಾಡ್ಬೋದು, ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಬಟ್ ನೀವು ರೀಕನ್ಸಿಲೇಷನ್ ಅಕೌಂಟ್ ಯೂಸ್ ಮಾಡಿದ್ರೆ ಮಾತ್ರ ಅಲೋ ಮಾಡೋದಿಲ್ಲ ಸಿಸ್ಟಮ್ ಅಷ್ಟೇ. ಈ ರೀಕನ್ಸಿಲೇಷನ್ ಫೀಲ್ಡ್ ಆಪ್ಷನ್ ಯೂಸ್ ಮಾಡಿದ್ರೆ ಮಾತ್ರ ಅಲೋ ಮಾಡೋದಿಲ್ಲ. ಏನಕ್ಕೆ ಅಂದರೆ ರೀಕನ್ಸಿಲೇಷನ್ ಅಕೌಂಟ್ ಬಂದ್ಬಿಟ್ಟು ಬ್ಯಾಕ್ ಎಂಡಲ್ಲಿ ವರ್ಕ್ ಆಗುತ್ತೆ ನಿಮಗೆ. ಇನ್ ಬಿಟ್ವೀನ್ ಅದರ ಜಿ ಅಂದರೆ ವೆಂಡರ್ ಅಕೌಂಟ್ಗೆ ಇವಾಗ ವೆಂಡರ್ ಅಸೆಟ್ಸ್ ಅಂದ ತಕ್ಷಣ ಅಸೆಟ್ ನಂಬರ್ ಅಗೇನೆಸ್ಟ್ ತೋರಿಸುತ್ತೆ ಓಪನ್ ಐಟಮು. ದೆನ್ ಅಗೇನ್ ವೈ ಇಟ್ ಇಸ್ ರಿಕ್ವೈರ್ಡ್ ಅಗೇನ್ ಇಯರ್ ನಾಟ್ ರಿಕ್ವೈರ್ಡ್, ರೈಟ್? ಎರಡು ಕಡೆ ಓಪನ್ ಐಟಮ್ ತೋರಿಸಿದ್ರೆ ನೀವು ಕ್ಲಿಯರ್ ಆಗಿ ಮಾಡ್ಕೊತೀರಾ ಎರಡು ಹತ್ರ. ಸೊ ವೆಂಡರ್ ಅಕೌಂಟ್ಸ್ ಅಂತ ಇದ್ದರೆ ಇವಾಗ ವೆಂಡರ್ ಅಗೇನೆಸ್ಟ್ ಓಪನ್ ಐಟಮ್ ತೋರಿಸುತ್ತೆ ನಿಮಗೆ. ವೆಂಡರ್ ಅಕೌಂಟ್ ಹಾಕಿದ ತಕ್ಷಣ ಓಪನ್ ಐಟಮ್ ತೋರಿಸುತ್ತೆ. ಅಗೇನ್ ಇಲ್ಲಿ ತೋರಿಸ್ಬೇಕಂತ ಇಲ್ಲ ಅವಾಗ, ಬಿಕಾಸ್ ಇವಾಗ ವೆಂಡರ್ ಅಗೇನೆಸ್ಟ್ ಕ್ಲಿಯರ್ ಮಾಡಿದಾಗ ಇಟ್ ವಿಲ್ ನಾಟ್ ಗೆಟ್ ಕ್ಲಿಯರ್ ಅಗೇನೆಸ್ಟ್ ಓಪನ್ ಐಟಮ್. ಸೊ ಅದಕ್ಕೆ ನಮಗೆ ಈ ಆಪ್ಷನ್ನ SAP ಅಲೋ ಮಾಡಲ್ಲ. ಸೊ ಇದು ಇವಾಗ ನಾವೇನಾದರೂ ವೆಂಡರ್ ಕೊಟ್ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಲೋ ಮಾಡಿದರೆ SAP ಸಿಸ್ಟಮ್, ಸೊ ಅಲೋ ಮಾಡ್ತಾ ಇಲ್ಲ, ಬೈ ಚಾನ್ಸ್ ಮಾಡಿದ್ರೆ ಏನಾಗ್ತಾ ಇತ್ತು ಗೊತ್ತಾ? ಸೊ ನೀವು ವೆಂಡರ್ ಅಗೇನೆಸ್ಟ್ ಪೇಮೆಂಟ್ ಕ್ಲಿಯರ್ ಮಾಡಿದ್ರೆ ಇಲ್ಲಿ ಕ್ಲಿಯರ್ ಆಗ್ತಾ ಇರಲಿಲ್ಲ. ಅವಾಗ ಇಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟಲ್ಲಿ ಓಪನ್ ಐಟಮಲ್ಲೇ ಇರ್ತಾ ಇತ್ತು. ಅಗೇನ್ ಯು ಹ್ಯಾವ್ ಟು ಕ್ಲಿಯರ್ ಮ್ಯಾನ್ಯುವಲಿ, ಡಬಲ್ ವರ್ಕ್. ಅದೇ ನೀವೇನಾದರೂ ಇಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಡಿಸೇಬಲ್ ಮಾಡಿದರೆ ಸೊ ಇಟ್ ವಿಲ್ ಬಿ ಓಪನ್ ಐಟಮ್ ಅಗೇನೆಸ್ಟ್ ದ ವೆಂಡರ್, ಆ್ಯಂಡ್ ಇಲ್ಲಿ ನಿಮಗೆ ಓಪನ್ ಐಟಮಲ್ಲಿ ಏನೂ ತೋರಿಸೋದಿಲ್ಲ. ಡೈರೆಕ್ಟರ್ ಯಾವಾಗಲೂ ನಾರ್ಮಲ್ ಆಗಿ ಗ್ರೀನೇ ಇರುತ್ತೆ ಆ್ಯಂಡ್ ವೆಂಡರ್ ಅಗೇನೆಸ್ಟಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಆ ಥರ ಅದು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ವೆಂಡರ್ ಅಕೌಂಟ್ಸ್ ಎಲ್ಲ ಪೋಸ್ಟಿಂಗ್ಸ್ ಎಲ್ಲ ಮಾಡ್ತೀನಲ್ಲ, ಸೊ ನೆಕ್ಸ್ಟ್ ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಸೊ ಯಾವ ಥರ ಏನು ಅಂತಲ್ಲ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ, ಅವಾಗ ಅರ್ಥ ಆಗುತ್ತೆ. ಅದು ಬರೀ ಬ್ಯಾಲೆನ್ಸ್ ಶೀಟ್ಗೆ ಸಪೋರ್ಟ್ ಮಾಡ್ತದೆ ಸರ್. ಎಸ್, ಅದಕ್ಕೋಸ್ಕರ ಕರೆಕ್ಟ್. ಸೊ ನಾನು ಅದನ್ನೇ ಹೇಳಿದ್ದು. ಇವಾಗ ನೆಕ್ಸ್ಟ್ ನಿಮಗೆ ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ನೋಡಿ, ಸೊ ಇವಾಗ ಕರೆಂಟ್ ಲಯಬಿಲಿಟೀಸಲ್ಲಿ ಅಕೌಂಟ್ಸ್ ಪೇಬಲ್ ಇದೆ. ಅಕೌಂಟ್ಸ್ ಪೇಬಲ್ ಇಸ್ ಅನ್ ಬ್ಯಾಲೆನ್ಸ್ ಶೀಟ್ ಐಟಮ್, ರೈಟ್? ಸೊ ಇವಾಗ ಕರೆಂಟ್ ಲಯಬಿಲಿಟೀಸ್ ಅಂಡರ್ ಇದೆ. ಸೊ ಇವಾಗ ನೀವು ಇದನ್ನು ರೀಕನ್ಸಿಲೇಷನ್ GL ನಾವೇನು ಮಾಡಿದ್ದೀವಿ, ವೆಂಡರ್ ಅಕೌಂಟ್ ಹಾಕಿದ್ದೀವಿ, ಕರೆಕ್ಟ್? ಸೊ ಇವಾಗ ವೆಂಡರ್ ಅಗೇನೆಸ್ಟು ನಿಮಗೆ ಅಮೌಂಟ್ ಓಪನ್ ಐಟಮಲ್ಲಿ ಇದ್ದರೆ ಸೊ ಅದೇನಾಗುತ್ತೆ, ನಿಮಗೆ ವೆಂಡರ್ ಅಗೇನೆಸ್ಟಲ್ಲಿ ಮಾತ್ರ ಓಪನ್ ಐಟಮ್ ತೋರಿಸುತ್ತೆ. ಸೊ ನಿಮಗೆ ಇದು ಬ್ಯಾಲೆನ್ಸ್ ಶೀಟ್ GL ಅಲ್ಲಿ ಅಗೇನೆಸ್ಟಲ್ಲಿ ಓಪನ್ ಐಟಮ್ ತೋರಿಸೋದಿಲ್ಲ, ನಿಮಗೆ ಅದು ಕ್ಲಿಯರ್ ಐಟಮೇ ತೋರಿಸುತ್ತೆ. ಬಟ್ ಯಾವಾಗ ಕ್ಲಿಯರ್ ಮಾಡ್ತೀರಾ ಸೊ ಅವಾಗ ನಿಮಗೆ ಅದು ಇಲ್ಲೂ ಕ್ಲಿಯರ್ ಆಗಿರುತ್ತೆ. ಇಟ್ ವಿಲ್ ಆಟೋಮೆಟಿಕಲಿ ಗೆಟ್ ಕ್ಲಿಯರ್. ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ನೀವು ಮೇಂಟೈನ್ ಮಾಡಿಲ್ಲ ಅಂದರೆ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಮೇಂಟೈನ್ ಮಾಡಬೇಕು ಮೇಯ್ನು. ಸೊ ಇದು ಬ್ಯಾಲೆನ್ಸ್ ಶೀಟ್ ಐಟಮ್ ಆಗಿರೋದ್ರಿಂದ, ಓಕೆ, ನಾನು ಅದೇ ಹೇಳ್ತಾ ಇದ್ದು, ಬ್ಯಾಲೆನ್ಸ್ ಶೀಟ್ ಐಟಮ್ ಆಗಿರೋದ್ರಿಂದ ಸೊ ಈ ಥರ ಮೇಂಟೈನ್ ಮಾಡ್ತೀವಿ. ಸೊ ಇದು ನಿಮಗೆ ಹೇಳ್ತೀನಿ ಎಲ್ಲ ಅಸೈನ್ ಮಾಡ್ತೀವಿ, ಹೆಂಗೆ ವರ್ಕ್ ಆಗುತ್ತೆ ರೀಕನ್ಸಿಲೇಷನ್ GL ಬ್ಯಾಕ್ ಎಂಡಲ್ಲಿ. ಸೊ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆ? ಸೊ ಮತ್ತೆ ಬೇರೆ ಏನೋ ಡೌಟ್ಸ್ ಇದೆ ಇದರಲ್ಲಿ? ಓಕೆ, ಫೈನ್. ಸೊ ಏನೋ ಡೌಟ್ಸ್ ಇಲ್ಲ ಅಂತಂದರೆ ವಿಲ್ ಕ್ರಿಯೇಟ್ ಒನ್ ಮೋರ್ ಬ್ಯಾಂಕ್ ಅಕೌಂಟ್ಸ್ ಆ್ಯಂಡ್ ದೆನ್ ವಿಲ್ ಗೋ ಫರ್ದರ್, ಓಕೆ? ಸೊ ಮೇನ್ ಬ್ಯಾಂಕ್ ಕಾಪಿ. ಸೊ ನೋಡಿ, ಇವಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ನೀವು ರೇಂಜನ್ನ ಮೇಂಟೈನ್ ಮಾಡ್ಕೋಬೋದು. ಹೆಂಗೆ ಅಂದರೆ ಲಾಸ್ಟ್ ಡಿಜಿಟ್ 0 ಇದ್ದರೆ ಔಟ್ ಗೋಯಿಂಗ್, ಲಾಸ್ಟ್ ಡಿಜಿಟ್ 1 ಇದ್ದರೆ ಲಾಸ್ಟ್ ಡಿಜಿಟ್ 0 ಇದ್ದರೆ ಮೇನ್ ಬ್ಯಾಂಕ್, ಲಾಸ್ಟ್ ಡಿಜಿಟ್ 1 ಇದ್ದರೆ ಔಟ್ ಗೋಯಿಂಗ್, ಲಾಸ್ಟ್ ಡಿಜಿಟ್ 2 ಇದ್ದರೆ ಇನ್ಕಮಿಂಗ್. ಈ ಥರ ನೀವು ನೇಮಿಂಗ್ ಕನ್ವೆನ್ಷನ್ ಯೂಸ್ ಮಾಡ್ಕೋಬೋದು. ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 5 lakh ಇದೆ. ಸೊ ನೆಕ್ಸ್ಟ್ ನಾನು 5,10,000 ತೊಗೊತೀನಿ. 5,10,000 ತೊಗೊಂಡ್ರೆ ಸೊ ಐ ವಿಲ್ ಮೇಂಟೈನ್ ರಿಮೈನಿಂಗ್ ಆಲ್ ಸೇಮ್, ಜಸ್ಟ್ ಐ ವಿಲ್ ಚೇಂಜ್ ದ ಡಿಸ್ಕ್ರಿಪ್ಷನ್, ಓಕೆ? ಸೊ ಇಲ್ಲೇನಿದೆ SBI ಇದೆಯಲ್ವಾ, ಸೊ ನಾನು SBI ತೆಗೆದುಬಿಡ್ತೀನಿ. ಇಲ್ಲಿ HDFC ಹಾಕ್ಬಿಡ್ತೀನಿ. ಓಕೆ, ಸೊ ಕಾಪಿ ದಿಸ್, ಪೇಸ್ಟ್ ಹಿಯರ್, ಸೆಟ್, ಓಕೆ, ಸೇವ್ ಆಯಿತು. ಸೊ ನೆಕ್ಸ್ಟ್ ರೇಂಜು ಇದರಲ್ಲೇ ಕಾಪಿ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, 11 ಹಾಕ್ತೀನಿ. ಸೊ 11 ಹಾಕಿದ್ರೆ ಸೊ ಇಲ್ಲಿ ನಿಮ್ಗೆ ಏನು ಯೂಸ್ ಆಗುತ್ತೆ ಗೊತ್ತಾ? ಸೊ ಇಲ್ಲಿ ನಿಮಗೆ ಔಟ್ ಗೋಯಿಂಗ್ ಅಕೌಂಟ್ ಹಾಕೋಬೋದು. ಓಕೆ, ಸೊ ಔಟ್ ಗೋಯಿಂಗ್ ಅಕೌಂಟ್ ಹಾಕೊಳ್ಳಿ. ಕಂಟ್ರೋಲ್ ಡೇಟಾಗೆ ಹೋಗಿ ಈಗ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಬೇಕು ಮಾಡ್ಕೊಳ್ಳಿ. ಸೊ ಇದೆಲ್ಲ ಕರೆಕ್ಟಾಗಿ ಅಷ್ಟೇ ಇರುತ್ತೆ, ಸೇಮ್ ಇರುತ್ತೆ, ಏನು ಚೇಂಜಸ್ ಮಾಡೋದಿಲ್ಲ ನೀವು. ಸೊ ಸೇವ್ ಇಟ್. ಸೊ ನೆಕ್ಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ, 2 ಕೊಡಿ. ಸೊ ನಿಮಗೆ ನೇಮಿಂಗ್ ಕನ್ವೆನ್ಷನ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 1 ಇದ್ರೆ ಔಟ್ ಗೋಯಿಂಗ್, 2 ಇದ್ರೆ ಇನ್ಕಮಿಂಗ್, ಈ ಥರ, ಓಕೆ? ಸೊ ಜಸ್ಟ್ ಚೇಂಜ್ ದ ಡಿಸ್ಕ್ರಿಪ್ಷನ್ ಹಿಯರ್. So incoming, copy this, paste here, and set.
ಓಕೆ. ಸೊ ಇವಾಗ ಎಚ್ ಡಿ ಎಫ್ ಸಿಗೆ ಆಯಿತು, ಆ್ಯಂಡ್ ಅದೇ ಥರ ಸೊ ಎಸ್ ಬಿ ಐ ಕೂಡ ಆಯಿತು. ಓಕೆ, 3 ಅಕೌಂಟ್, ಬಟ್ ಸೇಮ್ ಒಂದೊಂದೇ ಬ್ಯಾಂಕ್ ಇದೆಲ್ಲ. ಓಕೆ, ಆ್ಯಂಡ್ ನಿಮಗೆ ಎಸ್ ಬಿ ಐಯಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಇದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಅವಾಗ ಹೆಂಗೆ ಸರ್ ಮೇಂಟೈನ್ ಮಾಡೋದು ಅಂದರೆ, ಸೊ ಅವಾಗ ಏನು ಮಾಡಬೇಕು ಗೊತ್ತಾ, ಸೊ ಬ್ಯಾಂಕ್ ಅಕೌಂಟ್ ನಂಬರ್ನ ಸೊ ಲಾಸ್ಟ್ ಡಿಜಿಟ್ನ ಲಾಂಗ್ ಟೆಕ್ಸ್ಟಲ್ಲಿ ಹಾಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಮೇನ್ ಬ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ. ಈ ಮೇನ್ ಬ್ಯಾಂಕಲ್ಲಿ ಸಿಂಪಲ್ ಹೆಂಗೆ ಗೊತ್ತಾ ಲಾಜಿಕ್ಕು, ನೀವು ಮೇನ್ ಬ್ಯಾಂಕ್ ಏನಿದೆಯಾ ಇವಾಗ ಗೋ ಟು ಡಿಸ್ಪ್ಲೇ, ಎಡಿಟ್. ಸೊ ಇಲ್ಲಿ ನೀವು ಲಾಸ್ಟ್ ಅಕೌಂಟ್ ಡಿಜಿಟ್ ಇರುತ್ತಲ್ಲ, ಸೊ ಬ್ಯಾಂಕ್ ಅಕೌಂಟು, ಆ 2 ಕ್ಯಾರೆಕ್ಟರ್ಸ್ನ ಹಾಕೋಬೋದು ಇಲ್ಲಿ ಈಸಿಯಾಗಿ, 2 3. ಸೊ ಈ ಥರ. ಸೊ ಇಲ್ಲಿ ಕಂಪ್ಲೀಟ್ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೋಬೋದು. ಫಾರ್ ಎಕ್ಸಾಂಪಲ್ 1 2 3 4 5 6 2 3 ಈ ಥರ ಇಟ್ಕೊಳ್ಳಿ. ಸೊ ಇವಾಗ ನಿಮಗೆ ಇಲ್ಲಿ ಫುಲ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಸೊ ಈಸಿಯಾಗಿ ಬ್ಯಾಂಕ್ ಅಕೌಂಟ್ ಅದೇ ಡಿಫ್ರೆಂಟ್ ಇತ್ತು ಅಂತ ಇಟ್ಕೊಳ್ಳಿ. ಇವಾಗ 3 2 ಬದಲು ಬೇರೆ ಇತ್ತು ಅಂತ ಇಟ್ಕೊಳ್ಳಿ. ಸೊ 4 5 ಇತ್ತು ಅಂತ ಇಟ್ಕೊಳ್ಳಿ. ಸೊ ಅವಾಗ ಲಾಸ್ಟ್ ಕ್ಯಾರೆಕ್ಟರ್ 4 5 ಇರುತ್ತೆ. ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಡ್ತೀರಾ. ಸೊ ಈ ಥರ ಐಡೆಂಟಿಫಿಕೇಷನ್ನ ಮಾಡ್ಕೋಬೋದು. ಸೊ ಡಿಫ್ರೆಂಟ್ ನಿಮಗೆ 10 ನಂಬರ್ಸ್ ಅಥವಾ ಡಿಫ್ರೆಂಟು ಬ್ಯಾಂಕ್ ಅಕೌಂಟ್ಸ್ ಇದ್ದಾಗ. ಓಕೆ, ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಅದರಲ್ಲಿ? ಟ್ರೈ ಟು ಜಾಯಿನ್. ಓಕೆ, ಫೈನ್. ಸೊ ಇದು ಅರ್ಥ ಆಯ್ತಲ್ಲ, ಬ್ಯಾಂಕ್ ಜಿ ಎಲ್ ಅಕೌಂಟ್ ಏನಕ್ಕೆ, ಯಾವ ಥರ ಡಿಫೈನ್ ಮಾಡ್ತೀವಿ, ಏನಕ್ಕೆ 3 ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ, ಇದೆಲ್ಲ ಗೊತ್ತಾಯ್ತಲ್ಲ. ಓಕೆ, ಫೈನ್. ಸೊ ಇವಾಗ ನಾವು OBD4ಅಲ್ಲಿ ಎಡ್ ಕ್ರಿಯೇಟ್ ಮಾಡಿದ್ವಲ್ಲ, ಒಂದು ಅಸೆಟ್ಗೆ, ಬ್ಯಾಂಕ್ ಅಕೌಂಟ್ಗೆ ಕರೆಂಟ್ ಅಸೆಟ್ಸ್ ಆಯಿತು, ಕರೆಂಟ್ ಲಯಬಿಲಿಟೀಸ್ ಆಯಿತು, ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಮಾಡಬೇಕು, ಆ್ಯಂಡ್ ಕ್ಲಿಯರಿಂಗ್ ಅಕೌಂಟ್ಸ್ ಮಾಡಬೇಕು. ಓಕೆ, ಸೊ ಇವಾಗ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂ ಮಾಡಬೇಡ. ಸೊ ಅದಾದಮೇಲೆ ಸೊ ಟೈಮ್ ಇದ್ದರೆ ಸೊ ನಾವು ಕ್ಲಿಯರಿಂಗ್ ಅಕೌಂಟ್ಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆನಾ? ಸೊ ನಿಮಗೆ ನೆಕ್ಸ್ಟ್ ರೇಂಜ್ ಸೆಲೆಕ್ಟ್ ಮಾಡಬೇಕು. ಒಂದು ಸೆಕೆಂಡ್. ಎಕ್ಸ್ಪೆನ್ಸಸ್ ರೇಂಜ್ 3 lakh. ಸೊ ಕ್ರಿಯೇಟ್ ಆನ್ ನ್ಯೂ ಜಿ ಎಲ್. ಸೊ 3 lakh ರೇಂಜ್ ಹಾಕ್ಕೊಳ್ಳಿ. ಸೊ ಇವಾಗ ಹೇಳಿ, ಸೊ ನಾನು ಜಿ ಎಲ್ ಅಕೌಂಟ್ ಟೈಪ್ ಯಾವ್ದು ತೊಗೋಬೇಕು? ಬ್ಯಾಲೆನ್ಸ್ ಶೀಟ್ ಇದೆ. ಎಕ್ಸ್ಪೆನ್ಸಸ್ಗೆ ಬ್ಯಾಲೆನ್ಸ್ ಶೀಟ್ ತೊಗೊತೀವಾ? Profit and loss. ಹಾಂ. ಸೊ ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ಪ್ರೈಮರಿ ಕಾಸ್ಟ್ ಆರ್ ರೆವಿನ್ಯೂ ಅಕೌಂಟ್. ಓಕೆ, ಸೊ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ? P&L ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಬರೋದಿಲ್ಲ. ಓಕೆ, ಸೊ ಅಕೌಂಟಿಂಗ್ ಗ್ರೂಪ್ ಬಂದ್ಬಿಟ್ಟು ಸೊ ಎಕ್ಸ್ಪೆನ್ಸಸ್ P&L ಬರುತ್ತೆ. JIFL. ಸೊ ಇವಾಗ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ? ಫಾರ್ ಎಕ್ಸಾಂಪಲ್ ರೆಂಟ್. ಸೊ ರೆಂಟ್ ಪೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಇಟ್ಸ್ ಅನ್ ಎಕ್ಸ್ಪೆನ್ಸಸ್, ಕರೆಕ್ಟ್? ಸೊ ರೆಂಟ್ ಎಕ್ಸ್ಪೆನ್ಸಸ್. ಸೊ ಇವಾಗ ಸೊ ಇದರಲ್ಲಿ ನಿಮಗೆ ಏನೇನು ಮೇಂಟೈನ್ ಮಾಡಬೇಕು? ಸೊ ಟ್ಯಾಕ್ಸ್ ಕೊಡಬೇಕು ಅಂದರೆ ಟ್ಯಾಕ್ಸ್ ಕೋಡ್ ಮೇಂಟೈನ್ ಮಾಡ್ಕೋಬೇಕು. ಸೊ ಗೋಯಿಂಗ್ ಟು ಪೇ ದ ಟ್ಯಾಕ್ಸ್ ಆ್ಯಸ್ ವೆಲ್. ಓಕೆ, ಸೊ ಇಲ್ಲಿ ನೀವು ಶಾರ್ಟ್ ಕೀ ಅದನ್ನೇ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬ್ಗೆ ಹೋಗಿ, ಸೊ ಇಲ್ಲಿ ಫ್ಯೂ ಸ್ಟೇಟಸ್ ಗ್ರೂಪ್ ಬಂದ್ಬಿಟ್ಟು ಕಾಸ್ಟ್ ಆರ್ ಎಕ್ಸ್ಪೆನ್ಸಸ್ ಗ್ರೂಪ್ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಸ್ಟ್ ಅಕೌಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಸೊ ಯು ಟ್ರೈ ಟು ಸೇವ್ ಇಟ್. ಓಕೆ, ಸೇವ್ ಮಾಡೋಣ. ಇಲ್ಲೊಂದು ನಿಮಗೆ ಎರರ್ ಬರುತ್ತೆ. ಓಕೆ, ಕಾಸ್ಟ್ ಎಲಿಮೆಂಟ್ ಕೆಟಗರಿ ವಾಸ್ ನಾಟ್ ಸ್ಪೆಸಿಫೈಡ್, ಡು ಯು ವಾಂಟ್ ಟು ಲಾಕ್ ದ ಜಿ ಎಲ್ ಅಕೌಂಟ್ ಫಾರ್ ಪೋಸ್ಟಿಂಗ್ ಅಂತ. ಓಕೆ, ಸೊ ಇವಾಗ ನಾನು ಎಷ್ಟು ಕೊಟ್ಬಿಟ್ರೆ ಸೊ ಇಟ್ ವಿಲ್ ಲಾಕ್ ಅಗೇನ್ಸ್ಟ್ ದ ಪೋಸ್ಟಿಂಗ್. ಓಕೆ, ಸೊ ನೋ ಕೊಟ್ಟರೆ ಅಗೇನ್ ಎಡಿಟ್ ಮಾಡೋಕ್ಕೆ ಬರುತ್ತೆ. ಓಕೆ, ಸೊ ಇಲ್ಲಿ ಈ ಥರ ಬರುತ್ತೆ. ಸೊ ಎಡಿಟ್ ಮಾಡೋಕ್ಕೆ ಬರುತ್ತೆ ಮತ್ತೆ. ಸೊ ಏನು ಮಾಡಬೇಕು ಅಂದರೆ ಕಂಟ್ರೋಲ್ ಡೇಟಾಗೆ ಹೋಗಬೇಕು. ಸೊ ಇಲ್ಲಿ ನಿಮಗೆ ಒನ್ ಮೋರ್ ಆಪ್ಷನ್ ಇದೆ ಕೆಳಗಡೆ, ಕಾಸ್ಟ್ ಎಲಿಮೆಂಟ್ ಕೆಟಗರಿ ಅಂತ. ಓಕೆ, ಇದು ಮ್ಯಾಂಡೇಟ್ರಿ ಫೀಲ್ಡ್. ಸೊ ನೀವು ಯಾವಾಗ ಇಲ್ಲಿ ಕಾಸ್ಟ್ ಸೆಲೆಕ್ಟ್ ಮಾಡ್ತೀರಲ್ಲ P&L, ಸೊ ಅವಾಗ ಇದು ಮ್ಯಾಂಡೇಟ್ರಿ ಫೀಲ್ಡ್. ಓಕೆನಾ? ಸೊ ಅವಾಗ ಏನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇದು ಏನು ರಿಲೇಟೆಡ್ ಅಂತ. ಸೊ ರೆವಿನ್ಯೂನಾ ಅಥವಾ ಕಾಸ್ಟಾ ಅಥವಾ ಸೆಕೆಂಡರಿ ಕಾಸ್ಟ್ ಎಲಿಮೆಂಟಾ ಅಂತ. ಓಕೆ, ಸೊ ಇಲ್ಲಿ ನೋಡಿ ಪ್ರೈಮರಿ ಕಾಸ್ಟ್ ಆರ್ ಕಾಸ್ಟ್ ರೆಡ್ಯೂಸಿಂಗ್ ರೆವಿನ್ಯೂ ಆದರೆ ಇದನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ಇಟ್ ಇಸ್ ಅ ಮೇನ್ ರೆವಿನ್ಯೂ ಆಗಿರೋದ್ರಿಂದ, ಸೊ ಎಕ್ಸ್ಪೆನ್ಸಸ್ ಅಲ್ವಾ ಇದು. ಓಕೆ, ಸೊ ಮೇನ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಸೊ ನೀವು ಎಕ್ಸ್ಪೆನ್ಸಸ್ ರಿಲೇಟೆಡ್ ಜಿ ಎಲ್ಸ್ನ ಸೆಲೆಕ್ಟ್ ಮಾಡಬೇಕು. ಪ್ರೈಮರಿ ಕಾಸ್ಟ್ ಏನಿದೆ 0 ಇದನ್ನು ಸೆಲೆಕ್ಟ್ ಮಾಡಿ, ರೆವಿನ್ಯೂ ಆದರೆ 11 ಸೆಲೆಕ್ಟ್ ಮಾಡಿ. ಓಕೆ, ನಾನು ಇವಾಗ ರೆಂಟ್ ಪೇಯ್ಡ್ ಅಂತ ಹಾಕ್ಬಿಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾಕೆಂದರೆ ನಾವು ಏನಾದರೂ ರೆಂಟ್ ಕೊಟ್ಟಿದ್ರೆ ಅದು ರೆವಿನ್ಯೂ ಆಗ್ಬಿಡುತ್ತಲ್ವಾ. ಸೊ ರೆಂಟ್ ಪೇಯ್ಡ್ ಆರ್ ಪೇಯಬಲ್ ಅಂತ ಹಾಕ್ಬಿಡ್ತೀನಿ. ಸೊ ಪೇಯಬಲ್ ಅಂತ ಹಾಕ್ಬಿಡ್ತೀನಿ. ಸೊ ರೆಂಟ್ ಪೇಯಬಲ್ ಬಂದ್ಬಿಟ್ಟು
So rent paid also is a kind of selling only, right, sir? So what's the difference between balance sheet and primary cost and revenue? ಸಿ Why ಸಿ can't we? ರೆಂಟ್ ಬಂದ್ಬಿಟ್ಟು ಸೊ ನಿಮಗೆ ಎಕ್ಸ್ಪೆನ್ಸಸ್ ಅಲ್ವಾ ಸರ್? ಇವಾಗ ನೀವು ಏನಾದರೂ ಒಂದು ರೆಂಟಿಗೆ ತೊಗೊಂಡಿದ್ದೀರಾ ಅಂತಂದರೆ ಸೊ ಅದು ಎಕ್ಸ್ಪೆನ್ಸಸ್ ಅಲ್ವಾ? ಸೊ ನೀವು ನೀವು ಮನೆ ಬಾಡಿಗೆ ತೊಗೊಂಡ್ರೆ ನೀವು ಹೌದು. ರೆಂಟ್ ಪೇ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಅನ್ ಎಕ್ಸ್ಪೆನ್ಸಸ್, ರೈಟ್? ಸೊ ನೀವು ಎಕ್ಸ್ಪೆನ್ಸಸ್ನ ಇವಾಗ ಒಂದು ಕಂಪನಿಗೆ ಒಂದು ಹೌದು. ಬಿಲ್ಡಿಂಗ್ನ ಬಾಡಿಗೆ ತೊಗೊಂಡಿದ್ದೀರಾ ಅಂತಂದರೆ ಸೊ ಅದು ಎಕ್ಸ್ಪೆನ್ಸಸ್ ಅಲ್ವಾ? ಸೊ ಇವಾಗ ಎಕ್ಸ್ಪೆನ್ಸಸ್ನ ನೀವೆಲ್ಲ ರೆಕಾರ್ಡ್ ಮಾಡ್ತೀರಾ? ನೀವು ಪೇ ಅಂಡ್ ರೆಕಾರ್ಡ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಯಾಕೆ ರೆಕಾರ್ಡ್ ಮಾಡ್ತೀರಾ ನೀವು? So it comes under purchase kind of, right? ನೋ ಹೌ ಇಟ್ ಇಸ್ ಪರ್ಚೇಸ್? ನೀವು ಮನೆ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅದು. ಸಿ ಓಕೆ, ನಾನು ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಓಕೆ, ಸೊ ಇವಾಗ ನೀವೇನಾದರೂ ಫಾರ್ ಎಕ್ಸಾಂಪಲ್ಲು ಪರ್ಚೇಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಪರ್ಚೇಸ್ ಮಾಡಿದ್ರೆ ಮನೇನ ಅದು ನಿಮ್ಗೆ ಏನಾಗುತ್ತೆ? ಇಟ್ ಇಸ್ ಅನ್ ಅಸೆಟ್, ಕರೆಕ್ಟ್? ಸೊ ನಿಮಗೆ ಅಸೆಟ್ ಮನೆ, Okay, okay. ಕರೆಕ್ಟ್ ಅಲ್ವಾ? ಸೊ ಅವಾಗ ಏನಾಗುತ್ತೆ? ಇಟ್ ವಿಲ್ ಕಮ್ಸ್ ಅಂಡರ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಎರಡೇ ಹೆಡ್ ಇರೋದು, ಒಂದು ಅಸೆಟ್ಸ್ ಒಂದು ಲಯಬಿಲಿಟೀಸ್. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಸೊ ನಿಮಗೆ ಸಬ್ ಹೆಡ್ಡಿಂಗ್ಸ್ ಬಂದ್ಬಿಟ್ಟು ನಿಮಗೆ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್ ಈ ಥರ ಬರುತ್ತೆ. ಬಿಟ್ಟರೆ ನಿಮಗೆ ಎರಡೇ ಹೆಡ್ಸ್ ಬರೋದು, ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಎರಡೇ ಹೆಡ್ ಬರೋದು. ಸೊ ಅದರಲ್ಲಿ ನಿಮಗೆ ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಅಸೆಟ್ಸ್ ಅಂತ ಬಂದ ತಕ್ಷಣ ಲ್ಯಾಂಡ್ಸು, ಬಿಲ್ಡಿಂಗ್ಸು, ಫರ್ನಿಚರ್ಸು, ಫಿಕ್ಚರ್ಸು, ಹಾರ್ಡ್ವೇರು, ಅಥವಾ ನೀವು ಪರ್ಚೇಸ್ ಮಾಡಿದ್ದು ಏನೇನು ಪರ್ಚೇಸ್ ಬರುತ್ತೋ ಪರ್ಚೇಸ್ದು, ಸೊ ಅದೆಲ್ಲ ಕಂಪ್ಲೀಟ್ಲಿ ಇಟ್ ವಿಲ್ ಕಮ್ಸ್ ಅಂಡರ್ ಅಸೆಟ್. ಸೊ ಅದೇ ಥರ ನಿಮಗೆ ಏನು ಸೇಲ್ಸ್ ಮಾಡ್ತೀರಾ ಅಥವಾ ನಿಮಗೆ ಈಕ್ವಿಟಿ ಶೇರ್ಸು ಇದೆಲ್ಲ ಏನೇನು ಮಾಡ್ತೀರಾ ಅಲ್ವಾ? ಸೊ ಇಟ್ ವಿಲ್ ಕಮ್ಸ್ ಅಂಡರ್ ಲಯಬಿಲಿಟಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅವೆಲ್ಲ ನಿಮ್ಗೆ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ನಿಮ್ಮ ಕಂಪನಿಗೆ, ಸೊ ಇದೆಲ್ಲ ಲಯಬಿಲಿಟೀಸ್. ನೀವು ಯಾರು ರೀಪೇ ದ ಅಮೌಂಟ್, ರೈಟ್? ಇನ್ವೆಸ್ಟ್ ಮಾಡಿದವ್ರಿಗೆ ನೀವು ರೀಪೇಮೆಂಟ್ ಮಾಡಬೇಕಲ್ಲ ಶೇರ್ ಕ್ಯಾಪಿಟಲ್. ಸೊ ಏನಾದರೂ ನಿಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಲಯಬಿಲಿಟಿ. ಆ್ಯಂಡ್ ಪೇಯಬಲ್ಸ್, ನೀವು ಏನೇನು ಪೇಯಬಲ್ ಮಾಡಬೇಕು? ವೆಂಡರ್ ಪೇಮೆಂಟ್ ಆಗಿರ್ಬೋದು, ಇವನ್ ರೆಂಟ್ ಪೇಯಬಲ್ ಆಗಿರ್ಬೋದು. ಸೊ ರೆಂಟ್ ಪೇಯಬಲ್ ಮಾಡಬೇಕು ನೀವು ನೆಕ್ಸ್ಟ್ ಅಂತಂದರೆ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ. ಇಫ್ ಯು ಆಲ್ರೆಡಿ ಪೇಯ್ಡ್ ದೆನ್ ಇಟ್ ಇಸ್ ಕ್ಲಿಯರ್ಡ್ ಅಗೇನ್ಸ್ಟ್ ಲಯಬಿಲಿಟಿ, ದಟ್ಸ್ ಇಟ್. ಇಟ್ ವಿಲ್ ನಾಟ್ ಕಮ್ಸ್ ಅಂಡರ್ ಅಸೆಟ್. ಲಯಬಿಲಿಟಿ ಕ್ಲಿಯರ್ ಆಗಿದೆ ಅಂತ ಅರ್ಥ. ಬಟ್ ನೀವು ಅಡ್ವಾನ್ಸ್ ಆಗಿ ರೆಂಟ್ ಪೇ ಮಾಡಿದ್ರೆ ಅಂದರೆ ದಟ್ ಟೈಮ್ ಇಟ್ ವಿಲ್ ಬಿ ಅನ್ ಕರೆಂಟ್ ಅಸೆಟ್. ಓಕೆ, ಸೊ ನಾನ್ ಕರೆಂಟ್ ಅಸೆಟ್ ಅಂಡರಲ್ಲಿ ಬಂದ್ಬಿಡುತ್ತೆ ಅದು. ಏನಕ್ಕೆ ಅಂದರೆ ನೀವು ಅಡ್ವಾನ್ಸ್ ಆಗಿ ಪೇ ಮಾಡಿರ್ತೀರಾ, ಅದು ಅಂಟಿಲ್ ಅನ್ಲೆಸ್ ಕ್ಲಿಯರ್ ಆಗೋವರೆಗೂ ನಿಮಗೆ ಅದು ಅಸೆಟ್ ಅಂಡರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಅಸೆಟ್, ನಾವು ನಾರ್ಮಲಿ ಬ್ಯಾಲೆನ್ಸ್ ಶೀಟ್ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ ಗೊತ್ತಾ? ಇಯರ್ ಎಂಡಲ್ಲಿ ಮಾಡ್ತೀವಿ, ರೈಟ್? ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಇಟ್ಕೊಳ್ಳಿ. ಇವಾಗ ನಮ್ದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಫೈನಾನ್ಷಿಯಲ್ ಇಯರ್ ಎಂಡ್ ಯಾವಾಗ ಬರುತ್ತೆ? ಸೊ ಏಪ್ರಿಲ್ ಟು ಮಾರ್ಚ್ ಬರುತ್ತೆ. ಸೊ ಮಾರ್ಚ್ ಎಂಡ್ ಆಗುತ್ತೆ ಅಲ್ವಾ? ಸೊ ಮಾರ್ಚ್ ಎಂಡಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ? ಏಪ್ರಿಲ್ ಮಂತ್ ರೆಂಟು ಪ್ರೀವಿಯಸ್ ಮಂತಲ್ಲೇ ಪೇ ಮಾಡಿಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಮಾರ್ಚಲ್ಲಿ. ಸೊ ಅವಾಗ ನೀವು ಏನೇನು ತೋರಿಸ್ತೀರಾ? ರೆಂಟ್ ಪೇಯ್ಡ್ ಏನು ಮಾಡ್ತೀರಾ? ಅಡ್ವಾನ್ಸ್ ಆಗಿ ನೀವು ಪೇ ಮಾಡಿರೋದು ಅಡ್ವಾನ್ಸ್ ಪೇಮೆಂಟ್ ಆಫ್ ರೆಂಟ್ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ನೀವು ಅದನ್ನ ಅಸೆಟ್ ಸೆಂಟರಲ್ಲಿ ತೋರಿಸ್ತೀರಾ. ಬಿಕಾಸ್ ನೆಕ್ಸ್ಟ್ ಇಯರ್ಗೆ ಅದೇನಾಗಿರುತ್ತೆ ನಿಮಗೆ ಅಸೆಟ್. So then it is a balance sheet account, right, sir? Yes. So if it is related to assets, okay. So then the rent concept will differ, right, in case of advance payment? No. If it is a prepaid, then it will comes under assets. Okay, if it is ಮಾತ್ರ. prepaid rent, then okay. ಯಾಕೆಂದ್ರೆ ಪ್ರೀಪೇಡ್ ಮಾಡಿರೋದು ನಿಮಗೆ ಯಾಕಂದ್ರೆ ನೆಕ್ಸ್ಟ್ ಇಯರ್ಗೆ ತುಂಬಾ ಅಸೆಟ್ ಕನ್ಫ್ಯೂಷನ್ ಆಗಿದೆ. ಇದೆ ಸರ್, ಇದು ಬ್ಯಾಲೆನ್ಸ್ ಶೀಟ್ ಎಲ್ಲಿ ತಗೋಬೇಕು, ಪ್ರೈಮರಿ ಅಂಡ್ ಅದೇನೆ ಸಿಂಪಲ್ ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೊಂಬಿಡಿ. ಏನಂದ್ರೆ ಕನ್ಫ್ಯೂಷನ್ ಇತ್ತು. ನೀವು ಎಕ್ಸ್ಪೆನ್ಸಸ್ ಏನೇ ಪ್ರೀಪೇಡ್ ಮಾಡಿದ್ರು ಸೊ ಇಟ್ ವಿಲ್ ಬಿ ಆನ್ ಅಸೆಟ್ ಓನ್ಲಿ. ಬಿಕಾಸ್ ನೀವು ಪ್ರೀಪೇಡ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಇಯರ್ಗೆ ಅದು ಏನಾಗುತ್ತೆ? ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೀವು ನೆಕ್ಸ್ಟ್ ಇಯರ್ ರೆಂಟ್ ಪೇ ಮಾಡಂಗಿಲ್ಲಲ್ಲ ಏಪ್ರಿಲ್ಗೆ. ನೀವು ಏಪ್ರಿಲ್ ರೆಂಟ್ ಮಾರ್ಚಲ್ಲೇ ಪೇ ಮಾಡಿದ್ರೆ ಫೈನಾನ್ಷಿಯಲ್ ಇಯರ್ ಇಸ್ ಕ್ಲೋಸ್ಡ್, ಸರ್. ಇವಾಗ ಬ್ಯಾಲೆನ್ಸ್ ಶೀಟ್ ಆಗಿ ಪ್ರಿಪೇರ್ ಮಾಡ್ತೀರಾ? Rent is not paid. You will Rent prepare. is not paid yet. Then Okay, if you not paid the rent, it will be comes under liability. You have to pay payables. okay, sir. Like I will pay on 5th or 10th, like that rent, but the financial year is closed If by it is March ending. yes, if it is March ending, so you have to pay the rent on next month. ಅದು ಮಾರ್ಚ್ ರೆಂಟಾ ಅಥವಾ ಏಪ್ರಿಲ್ ರೆಂಟಾ ನೀವು ಪೇ ಮಾಡಬೇಕು ಅಂತದ್ದು? ಮಾರ್ಚ್ ರೆಂಟ್ ಅಂತ ಇಟ್ಕೊಳ್ಳಿ. ಮಾರ್ಚ್ ರೆಂಟ್ ಏಪ್ರಿಲ್ ಅಲ್ಲಿ pay ಅದೇ ದಟ್ ಮೀನ್ಸ್ ಮಾರ್ಚ್ ರೆಂಟ್ ಅಲ್ವಾ? ಮಾರ್ಚ್ ರೆಂಟ್ನ ನೀವು ಏಪ್ರಿಲ್ ಪೇ ಮಾಡ್ತಾ ಇದ್ದೀರಾ, ಕರೆಕ್ಟ್? ಸೊ ಇವಾಗ ಮಾರ್ಚ್ ರೆಂಟ್ನ ನೀವು ಏಪ್ರಿಲಲ್ಲಿ ಪೇ ಮಾಡಬೇಕು ಅಂತಂದರೆ ನೀವು ಅಕೌಂಟ್ಸ್ನ ಮಾರ್ಚಲ್ಲೇ ಕ್ಲೋಸ್ ಮಾಡ್ತಿದ್ದೀರಾ ಅಂದರೆ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ. ಯು ಹ್ಯಾವ್ ಟು ಪೇ, ನಾಟ್ ಪೇಯ್ಡ್. Okay, sir. ಓಕೆ, ಬೈ ಚಾನ್ಸ್ ಇವಾಗ ಎಕ್ಸಾಂಪಲ್ ನೀವು ಹೇಳಿದ್ರೆ ನಿಮಗೆ ಎಕ್ಸಾಂಪಲ್ಗೆ ಆನ್ಸರ್ ಮಾಡಿದ್ದೀನಿ ಇವಾಗ. ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಲಯಬಿಲಿಟಿ ಬಿಕಾಸ್ ಯು ಹ್ಯಾವ್ ಟು ಪೇ ಇನ್ ನೆಕ್ಸ್ಟ್ ಮಂತ್ ದ ಕರೆಂಟ್ ಮಂತ್ ರೆಂಟ್. ಓಕೆ, ಬೈ ಚಾನ್ಸ್ ನೀವೇನು ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ ಆಲ್ರೆಡಿ ನೀವು ಏಪ್ರಿಲ್ ಮಂತ್ನ ಮಾರ್ಚ್ ಮಂತಲ್ಲೇ ಪೇ ಮಾಡಿಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ.
ನೆಕ್ಸ್ಟ್ ಮಂತ್ ರೆಂಟ್ನ. ಓಕೆ, ಸೊ ಇವಾಗ ಏಪ್ರಿಲ್ ರೆಂಟ್ನ ನೀವು ಮಾರ್ಚ್ ಮಂತಲ್ಲೇ ಪೇ ಮಾಡಿದ್ರೆ ಅದು ನಿಮಗೆ ಅಸೆಟ್ಸ್, ಬಿಕಾಸ್ ನೆಕ್ಸ್ಟ್ ಮಂತ್ ಯು ಆರ್ ನಾಟ್ ಗೋಯಿಂಗ್ ಟು ಪೇ ದ ರೆಂಟ್. ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀರಾ ನೀವು. ನೆಕ್ಸ್ಟ್ ಇಯರ್ದು ಏನಿದೆ ಅದನ್ನ ಇವಾಗಲೇ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ದು. ಸೊ ಅವಾಗ ಅದೇನಾಗುತ್ತೆ, ಆ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಮಾರ್ಚಲ್ಲಿ ಯು ವಿಲ್ ಮೇಂಟೈನ್ ಇಟ್ ಅಂಡರ್ ನಾನ್ ಕರೆಂಟ್ ಅಸೆಟ್. ಓಕೆ, ಸೊ ಅವಾಗ ಅಸೆಟ್ ಅಂಡರಲ್ಲಿ ಬರುತ್ತೆ. ಬಟ್ ನೀವು ಕರೆಂಟ್ ಇಯರ್ ರೆಂಟನ್ನು ಕರೆಂಟ್ ಮಂತ್ ರೆಂಟ್ನ ಕರೆಂಟ್ ಮಂತಲ್ಲೇ ಪೇ ಮಾಡಿದೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಪ್ರೀಪೇಯ್ಡ್ ಹೇಳಿದೆ, ಲೇಟ್ ಪೇಮೆಂಟ್ ಎರಡೂ ಹೇಳಿದ್ದೀನಿ. ಸೊ ಇವಾಗ ಕರೆಂಟ್ ಮಂತದ್ದು ರೆಂಟನ್ನು ಕರೆಂಟ್ ಮಂತಲ್ಲೇ ಪೇ ಮಾಡ್ತಿದ್ದೀರಾ ಅಂತಂದರೆ ಸೊ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸ್. ಕ್ಲಿಯರ್ ಆಯ್ತಾ? Okay, ಡೌಟ್ಸ್ ಇದೆಯಾ? So next month if I am paying, then it's a liability only, right, sir? For this March month. Yes, rent, if I am last month paying rent if you are paying in, it's a yes. liability, then it's a balance sheet account. Correct. So that time you have to create one more GL under balance sheet account. So you have to mention the description, rent payable. Okay. So if I am paying by month end itself in March, then it's an expense, right? Yeah, it is an expense because you are closing an books in March end only, no? Yeah, okay. So that is But the in reason. case March, April 1st or 2nd if I pay, then it comes under liability. It comes under liability. After payment, again it will comes under expenses. Okay. ನೀವು ಪೇಮೆಂಟ್ ಮಾಡಿದ್ಮೇಲೆ ಅದು ಕ್ಲಿಯರ್ ಆದಂಗಲ್ವಾ ಲಯಬಿಲಿಟಿ? Okay, there is one more GL account, sir. ಅದನ್ನೇ ಹೇಳಿದ್ದು, ಪೇಯಬಲ್ಸ್ ಎಲ್ಲ ನಿಮಗೆ ನಾನು ಅದಕ್ಕೆ ಹೇಳ್ತಾ ಇರೋದು, ಪೇಯಬಲ್ಸ್ ಎಲ್ಲ ನಿಮಗೆ ರೀಕನ್ಸಲೇಷನ್ ಅಕೌಂಟ್ ಆಗಿ ಕ್ರಿಯೇಟ್ ಮಾಡಿರ್ತೀವಿ ನಾವು ಅಗೇನ್ಸ್ಟ್ ದ ವೆಂಡರ್. Okay, sir. ಸೊ ಇವಾಗ ನಿಮ್ಮ ಓನರ್ ನಿಮಗೆ ವೆಂಡರ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಿಮ್ಮ ಓನರ್ ನಿಮಗೆ ವೆಂಡರ್ ಆಗಿದ್ದಾಗ ನೀವೇನು ಮಾಡ್ತೀರಾ, ನಿಮ್ಮ ಓನರ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಪೇ ಮಾಡಿಲ್ಲ ಮಾರ್ಚ್ ಮಂತದ್ದು, ಏಪ್ರಿಲಲ್ಲಿ ಪೇ ಮಾಡ್ತೀರಾ. ಓಕೆ, ಸೊ ನಿಮ್ಮ ಓನರ್ ನೇಮಲ್ಲಿ ಏನಾಗುತ್ತೆ, ವೆಂಡರ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀವಿ. ಆ ಓನರ್ ಎಗೇನೆಸ್ಟ್ ಏನಾಗುತ್ತೆ, ಲಯಬಿಲಿಟಿ ಕ್ರಿಯೇಟ್ ಆಗಿರುತ್ತೆ, ರೆಂಟ್ ಪೇಬಲ್. Yeah, that is a liability. Yeah. ಕರೆಕ್ಟ್. Yeah. ಸೊ ನೀವು ವೆಂಡರ್ಗೆ ಪೇಮೆಂಟ್ ಮಾಡಿಬಿಡ್ತೀರಾ ಏಪ್ರಿಲ್ ಮಂತಲ್ಲಿ. Oh. ಕ್ಲಿಯರ್? ಏಪ್ರಿಲ್ ಮಂತಲ್ಲಿ ನೀವು ಕ್ಲಿಯರ್ ಮಾಡಿದಾಗ ಸೊ ಅದೇನಾಗುತ್ತೆ, ಇಲ್ಲಿ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಸೊ ದಟ್ ಟೈಮ್ ಇಟ್ ವಿಲ್ ಬಿ ಟ್ರಿಗರ್ ಅಗೇನ್ ಎಕ್ಸ್ಪೆನ್ಸಸ್ ಓನ್ಲಿ. ಅದು ಎಕ್ಸ್ಪೆನ್ಸಸ್ ಅಲ್ಲೇ ರೆಕಾರ್ಡ್ ಆಗುತ್ತೆ. ಯು ನೋ ನೀಡ್ ಟು ಮೆನ್ಷನ್ ಅಗೇನ್ ಎಕ್ಸ್ಪೆನ್ಸಸ್ ಜಿಎಲ್ ಕ್ರಿಯೇಟ್ ಮಾಡಿ ಅಗೇನ್ ನೀವು ಪೋಸ್ಟಿಂಗ್ಸ್ ಮಾಡಬೇಕು ಅಂತ ಏನಿಲ್ಲ. ಲಯಬಿಲಿಟಿ ಕ್ಲಿಯರ್ ಆಗಿದೆ ಅಂತ ತೋರಿಸುತ್ತೆ. ಸಮ್ವೇರ್ ಇಟ್ ಶುಡ್ ಬಿ ರೆಕಾರ್ಡ್, ದಟ್ಸ್ ಇಟ್. ಎಲ್ಲರೂ ಒಂದು ಕಡೆ ರೆಕಾರ್ಡ್ ಮಾಡಿರ್ಬೇಕು ನೀವು ಏನೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು, ವೆದರ್ ಪರ್ಚೇಸ್, ಸೇಲ್ಸ್, ವಾಟ್ ಎವರ್ ಇಟ್ ಈಸ್. ಒಂದ್ಸತಿ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಅಲ್ಲ, ಈವನ್ ಸಿಸ್ಟಮ್ ಅಲ್ಲಿ ನೋಡಿದ್ರು ನಿಮಗೆ ಅದು ಅರ್ಥ ಆಗೋದಿಲ್ಲ. ಬಿಸ್ನೆಸ್ ಸಿನಾರಿಯೋಸ್ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ವರ್ಕ್ ಆಗೋದು. ಇದು ಸಿಂಪಲ್ ಸ್ಟಾರ್ಟೆಕ್ಸ್. ಏನು ಗೊತ್ತಾ, ನೀವು ಏನೇ ಪರ್ಚೇಸ್ ಮಾಡಿದ್ರು ಅದು ಎಕ್ಸ್ಪೆನ್ಸಸ್ಸೇ. ಬಟ್ ನೀವು ಅದು ಪರ್ಚೇಸ್ ಮಾಡುವಂಥ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ. ಇವಾಗ ಮನೆ ತೊಗೊತಿದ್ದೀರಾ ಅಂತಂದಾಗ ಸೊ ನೀವು ಅಮೌಂಟ್ ಪೇ ಮಾಡ್ತಿದ್ದೀರಾ, ಬಟ್ ಅದು ಮನೆ ನಿಮ್ಗೆ ಏನಾಗುತ್ತೆ, ಅಸೆಟ್. ಓಕೆ, ಬಟ್ ನೀವು ಪರ್ಚೇಸ್ ಬಂದಾಗ ಅದು ಎಕ್ಸ್ಪೆನ್ಸಸ್ಸೇ. ಬಟ್ ಇಟ್ ಶುಡ್ ಬಿ ರೆಕಾರ್ಡ್ ಅಂಡರ್ ಅಸೆಟ್ ಮೀನ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಆಗಿರುತ್ತೆ ಅಸೆಟ್ ಅಂಡರ್ಲಿ. ನಿಮ್ಗೆ ಎಕ್ಸ್ಪೆನ್ಸಸ್ ಅಲ್ಲಿ ಆಗಿರುತ್ತೆ ಅಷ್ಟೇ. ಸೇಲ್ಸ್ ಜಿ ಎಲ್ ಬಂದ್ಬಿಟ್ಟು ನೋಡಿ, ಸೇಲ್ಸ್ ಜಿ ಎಲ್ ಬಂದ್ಬಿಟ್ಟು ಏನು ರೆವಿನ್ಯೂ ಜನರೇಟ್ ಮಾಡುತ್ತೆ. ಕರೆಕ್ಟ್. ಸೊ ರೆವಿನ್ಯೂ ಜನರೇಟ್ ಮಾಡಿದಾಗ ಏನಾಗುತ್ತೆ, ಅದು ನಿಮಗೆ ಪಿ ಅಂಡ್ ಎಲ್ ಬರುತ್ತೆ. ಸೊ ಏನಾದ್ರು ಪರ್ಚೇಸ್ ಮಾಡ್ತೀರಾ, ಟೂಲ್ಸು, ಸ್ಟೇಷನರಿ, ಏನೇ ಪರ್ಚೇಸ್ ಮಾಡಿದ್ರು ಅದು ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ದಟ್ಸ್ ಇಟ್. ಅಸೆಟ್ ಅಂಡರ್ ಬರೋದು ಅಸೆಟ್ ಮಾತ್ರ. ಸೊ ವಾಟ್ ಎವರ್ ದ ಅಸೆಟ್ ಯು ಆರ್ ಡೂಯಿಂಗ್ ದ ಪರ್ಚೇಸ್ ಆಫ್ ಅನ್ ಅಸೆಟ್, ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಅಸೆಟ್. ದಟ್ಸ್ ಇಟ್. ಓಕೆ, ಸೊ ಇದು ಲಾಜಿಕ್ ನಿಮಗೆ ಅಕೌಂಟಿಂಗ್ ಲಾಜಿಕ್ಸ್ ಎಲ್ಲ ಸ್ವಲ್ಪ ಟೈಮ್ ತಗೋಬಹುದು. ಮೇ ಬಿ ಇಫ್ ಯು ಆರ್ ನಾಟ್ ಫ್ರಮ್ ಫೈನಾನ್ಸ್ ಬ್ಯಾಕ್ ಗ್ರೌಂಡ್. ಓಕೆ, ಸೊ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ಅಂದಾಗ ಸ್ವಲ್ಪ ಲಾಜಿಕ್ಸ್. ಫೈನಾನ್ಸ್ ಬ್ಯಾಕ್ ಗ್ರೌಂಡ್, ಸರ್. ಯಾ, ದಟ್ ಇಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್. ಸೊ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇಟ್ ಇಸ್ ನಾಟ್ ದಟ್ ಮಚ್ ಇದು ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಅಲ್ಲ ನಿಮಗೆ. ಓಕೆ, ಸೊ ಅರ್ಥ ಆಗುತ್ತೆ, ಹೋಗ್ತಾ ಹೋಗ್ತಾ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಬಿಸ್ನೆಸ್ ಇನ್ನೋರು. ಆಮೇಲೆ ಮೋರ್ ಓವರ್ ಏನು ಗೊತ್ತಾ, ಕ್ಲಿಯರ್ ಆದ್ರೆ ಮೋರ್ ಓವರ್ ಏನಂದ್ರೆ, ಇದು ಯಾವುದನ್ನು ನೀವು ಪೋಸ್ಟಿಂಗ್ಸ್ ಮಾಡಲ್ಲ. You will do only configuration. You don't need to bother about the postings. ಪೋಸ್ಟಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನೀವು ಮಾಡೋದಲ್ಲ. ಪೋಸ್ಟಿಂಗ್ಸ್ ಎಲ್ಲ ಇಂಡಿವಿಜುವಲ್ಸ್ ಮಾಡ್ತಾರೆ. ಸೊ ನೀವು ಕಾನ್ಫಿಗರೇಷನ್ ಮಾಡಬೇಕು. ಸೊ ಫಾರ್ ದಟ್ ಕಾನ್ಫಿಗರೇಷನ್ ನಿಮಗೆ ನಾಲೆಜ್ ಏನು ಗೊತ್ತಿರಬೇಕು ಗೊತ್ತಾ, ಜಿ ಎಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಓಕೆ, ಸೊ ಅದು ಲಯಬಿಲಿಟಿನ ಎಕ್ಸ್ಪೆನ್ಸಸ್ಸ ಎಲ್ಲ ಯೂಸರೇ ಹೇಳ್ತಾರೆ ನಿಮಗೆ, ಯೂಸರೇ ಕೊಡ್ತಾರೆ ಲಿಸ್ಟು. ಸೊ ದೀಸ್ ಆರ್ ದ ಲಯಬಿಲಿಟಿ ಜಿ ಎಲ್ಸ್ ವಿ ಆರ್ ಫಾಲೋಯಿಂಗ್ ಇನ್ ಅವರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ. ಸೊ ದೀಸ್ ಆರ್ ದ ಅಸೆಟ್ ಜಿ ಎಲ್ಸ್ ವಿ ಆರ್ ಫಾಲೋಯಿಂಗ್ ಅಂಡರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ. ಆ್ಯಂಡ್ ನಿಮಗೆ ಎಕ್ಸ್ಪೆನ್ಸಸ್ ಜಿ ಎಲ್ ಲಿಸ್ಟು ಕೊಡ್ತಾರೆ, ರೆವಿನ್ಯೂ ಜಿ ಎಲ್ ಲಿಸ್ಟು ಕೊಡ್ತಾರೆ. ಸಿಂಪಲ್, ನೀವು ಕ್ರಿಯೇಟ್ ಮಾಡಬೇಕಷ್ಟೇ. ಸೊ ನಿಮ್ಗೆ ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಜಿ ಎಲ್ ಅಂತ ಗೊತ್ತಿರಬೇಕಷ್ಟೇ. ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು
ಹಾಗಂತ ನಾನು ಇಂಪ್ಯಾಕ್ಟ್ ಆಗೋದು ಗೊತ್ತಿರಬಾರ್ದು ಅಂತಲ್ಲ, ಜಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಸೊ ಅಷ್ಟೊಂದು ನೀವು ಟೆನ್ಸ್ ಆಗಬೇಕಾಗಿಲ್ಲ ಇದ್ರ ಬಗ್ಗೆ ಅಂತ. ಸೊ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಆಮೇಲೆ. Okay, sir. ಓಕೆ ಫೈನ್. ಸೊ ಅವಾಗಿದು ಎಕ್ಸ್ಪೆನ್ಸಸ್ ಜಿ ಎಲ್. ಸೊ ದೆನ್ ಮೇಂಟೈನ್ ಇಯರ್ ಆ್ಯಂಡ್ ಇಯರ್. ಸೊ ಕಾಸ್ಟ್ ಅಕೌಂಟ್ಸ್ ಓಕೆ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಇಯರ್ ಕಂಟ್ರೋಲ್ ಡೇಟಾದಲ್ಲಿ ಕಾಸ್ಟ್ಗೆ ಅಸೈನ್ ಮಾಡಿದ್ದೀನಿ ನಾನು, ಕಾಸ್ಟ್ ಲಿಮಿಟ್ ಕ್ಯಾಟಗರಿ ಕೂಡ. ಸೊ ಇಫ್ ಯು ಕ್ಯಾನ್ ಚೆಕ್ ಇಯರ್, ಸೊ ಕಾಸ್ಟ್ ಲಿಮಿಟ್ ಕ್ಯಾಟಗರಿ ಈಸ್ ಪ್ರೈಮರಿ ಕಾಸ್ಟ್. ಓಕೆ, ಸೊ ಇದು ಏನಕ್ಕೆ ಪ್ರೈಮರಿ ಕಾಸ್ಟ್ ಅಂಡಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತಂದರೆ ವಿ ವಿಲ್ ಬುಕ್ ಎಕ್ಸ್ಪೆನ್ಸಸ್ ಅಗೇನ್ಸ್ಟ್ ದಿಸ್ ಜಿ ಎಲ್, ರೈಟ್. ಸೊ ಅವಾಗ ನೀವು ಕಾಸ್ಟ್ ಟ್ರ್ಯಾಕ್ ಮಾಡಬೇಕು ಅಂತಂದರೆ ಸೊ ಯು ಕ್ಯಾನ್ ಟ್ರ್ಯಾಕ್ ಬೈ ದಿಸ್ ಸೊ ವಾಟ್ ಎವರ್ ದ ಸಾರ್ಟ್ ಕ್ಯೂ ಯು ಹ್ಯಾವ್ ಮೇಂಟೈನ್ಡ್ ಹಿಯರ್. ಓಕೆ, ದ ಕಾಸ್ಟ್ ಲಿಮಿಟ್ ಕ್ಯಾಟಗರಿ ಗ್ರೂಪ್. ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪೋಸ್ಟಿಂಗ್ಸ್ ಮಾಡ್ತಾ ಹೋದಾಗಲೂ ಮತ್ತೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು. ಓಕೆ, ಸೊ ಇವಾಗ ರೆಂಟ್ ಆಯಿತು. ಸೊ ಸಿಮಿಲರ್ ವೇ ಸೊ ಲೈಕ್ ಸ್ಟೇಷನರಿ ಆರ್ ವಾಟರ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ ಈ ಥರ ಎಲ್ಲ ಬರುತ್ತಲ್ವಾ. ಸೊ ಅದೆಲ್ಲ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ರೆಂಟ್ಗೆ ನಾನು ನೋಡಿ ರೆಂಟ್ಗೆ ನೀವು ವೆಂಡರ್ ಕ್ರಿಯೇಟ್ ಮಾಡಿದ್ರೆ ಸೊ ಅಗೇನ್ ನೀವು ರೆಂಟ್ ಪೇಯಬಲ್ ಅಂತ ಜಿ ಎಲ್ ಕ್ರಿಯೇಟ್ ಮಾಡಬೇಕು ಅಂತಲೂ ಇಲ್ಲ. ಏನಕ್ಕೆ ಅಂದರೆ ಆಲ್ರೆಡಿ ಅಕೌಂಟ್ಸ್ ಪೇಯಬಲ್ ಜಿ ಎಲ್ಸ್ ಇದೆ. ಎಲ್ಲ ಅಕೌಂಟ್ಸ್ ಪೇಯಬಲ್ಲು ಯು ಕ್ಯಾನ್ ರೆಕಾರ್ಡ್ ಅಂಡರ್ ದ ಸೇಮ್ ಜಿ ಎಲ್. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಲಯಬಿಲಿಟೀಸ್ ಅಂಡರಲ್ಲಿ ಅಕೌಂಟ್ಸ್ ಪೇಯಬಲ್ ಜಿ ಎಲ್ ಆಲ್ರೆಡಿ ಇದೆ ಕರೆಂಟ್ ಲಯಬಿಲಿಟೀಸಲ್ಲಿ. ಓಕೆ, ಸೊ ಅಕೌಂಟ್ಸ್ ಪೇಯಬಲ್ ಅಂತಂದರೆ ಯಾವ್ಯಾವ ಪೇಯಬಲ್ ಅಕೌಂಟ್ಸ್ ಇದೆ ಎಲ್ಲ ಇದ್ರ ಅಂಡರಲ್ಲಿ ಬರುತ್ತೆ ಅಂತ ಅರ್ಥ ಅಷ್ಟೇ. ಸೊ ಈ ಜಿ ಎಲ್ನ ನೀವು ನಿಮ್ಮ ವೆಂಡರ್ ಅಗೇನೆಸ್ಟ್ ಅಸೈನ್ ಮಾಡ್ತೀವಿ ನಾವು. ಸೊ ಬ್ಯಾಕ್ ಎಂಡಲ್ಲಿ ಹೇಳ್ತೀನಿ ನಾನು ಬಿ ಪಿ ಕಾನ್ಫಿಗರೇಷನ್ ಮಾಡಿದಾಗ ಸೊ ವೇರ್ ವಿ ನೀಡ್ ಟು ಅಸೈನ್ ದಿಸ್ ಅಂತ. ಸೊ ಎಲ್ಲ ಅಸೈನ್ ಮಾಡ್ತೀವಿ ಅಂತ ನೋಡಿಕೊಂಡ್ರೆ ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಹೆಂಗೆ ವರ್ಕ್ ಆಗ್ತಾ ಇದೆ, ಸೊ ಇದೇನು ಮಾಡಬೇಕು, ಸೊ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಸೊ ಇದರಲ್ಲೆಲ್ಲ ಐಡಿಯಾ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾಗ. ಬಟ್ ನಾವು ನಿಮಗೆ ಒಂದು ಮೇನ್ ಏನು ಗೊತ್ತಿರಬೇಕು ಅಂತಂದರೆ ಯಾವ ಥರ ನಾವು ಕಾನ್ಫಿಗರೇಷನ್ಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು ಅಷ್ಟೇ. Okay, sir. ಓಕೆ, ಸೊ 1 second, I am getting one message. Give me 1 second, guys. Okay, so now ಸೊ ರೆಂಟ್ ಆಯಿತು, ಸೊ ಎಲೆಕ್ಟ್ರಿಕಲ್ ಆಯಿತು. ಸೊ ಈ ಥರ ನಿಮ್ಗೆ ಯಾವ್ಯಾವ್ದು ಎಕ್ಸ್ಪೆನ್ಸಸ್ ಜಿ ಎಲ್ಸ್ ಬರುತ್ತೆ ಸೊ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಎಕ್ಸಾಂಪಲ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಇದೇ ಥರ ನಿಮಗೆ ಸೊ ರೆವೆನ್ಯೂ ಜಿ ಎಲ್ಸ್ ಕೂಡ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ. ಸೊ ನಾವು ಕ್ಲಿಕ್ ಆನ್ ಕ್ರಿಯೇಟ್. ಸೊ ಇಲ್ಲಿ ರೆವೆನ್ಯೂ ಜಿ ಎಲ್ಸ್ದು ಏನು ರೇಂಜ್ ಇದೆ ಅದನ್ನ ಹಾಕೋಬೇಕು. ವಾಟ್ ಇಸ್ ದ ರೇಂಜ್? 4 lakh. Maintain 4 lakh. Okay, so enter. So it becomes under revenue again. So accounting group, so revenue. So ಇಲ್ಲಿ ಸೊ ನೀವೀಗ ಏನೇನು ಬರುತ್ತೆ ರೆವೆನ್ಯೂ ಇನ್ಕಮ್ ಅಂದರೆ ಏನೇನು ಬರುತ್ತೆ? Income. If I sell something, then it's an income. ಓಕೆ, ಸೊ ರೆಂಟ್ ರಿಸೀವ್ಡ್ ಬರುತ್ತೆ. ಸೊ ದೆನ್ If we sell something, then it's ಓಕೆ, ಸೊ ಸೇಲ್ ಮಾಡಿದ್ರು ಕೂಡ ಸೊ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಓಕೆ ಫೈನ್. ಸೊ ನಾವು ಸೊ ಇಲ್ಲಿ ಏನೇನು ಮಾಡಬೇಕು? ಸೊ ಇಲ್ಲಿ ನಿಮಗೆ ಸೊ ಟ್ಯಾಕ್ಸ್ ಕ್ಯಾಟಗರೀಸ್ ಬೇಕು ಅಂದರೆ ಟ್ಯಾಕ್ಸ್ ಕ್ಯಾಟಗರೀಸ್ ಮಾಡ್ಕೊಳ್ಳಿ, ಪೋಸ್ಟಿಂಗ್ ಸಾಲ್ವ್ ಮಾಡ್ಕೊಳ್ಳಿ, ಸೊ ಶಾರ್ಟ್ ಕೀಸ್ ಮಾಡ್ಕೊಳ್ಳಿ. ಸೊ ನೀವು ಕಾಸ್ಟ್ಗೂ ಕೂಡ ಶಾರ್ಟ್ ಕೀಸು ಸಪ್ರೇಟ್ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ನಾನು ಸೇಮ್ ಮೇಂಟೈನ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ರೆವೆನ್ಯೂ ತೊಗೋಬೇಕು. 11 ಬಂದ್ಬಿಟ್ಟು ರೆವೆನ್ಯೂಗೆ. ಓಕೆ, ಇದು ಸ್ಟ್ಯಾಂಡರ್ಡ್, ನೀವೇನು ಡಿಫೈನ್ ಮಾಡೋಂಗಿಲ್ಲ, ಎಸ್ ಎ ಪಿಲ್ ಇರುತ್ತೆ ಆಲ್ರೆಡಿ.
ಸೊ ನೆಕ್ಸ್ಟ್, ಸೊ ರೆವಿನ್ಯೂಗೆ ಏನಾದರೂ ಸಪ್ರೇಟ್ ಜಿ ಎಲ್ಸ್ ಮಾಡಿದ್ದೀವಾ? ಅಕೌಂಟಿಂಗ್ ಗ್ರೂಪ್ಸ್ ರೆವಿನ್ಯೂ ನೋ, ಸೊ ಯು ಕ್ಯಾನ್ ಕೀಪ್ ಇಟ್ ಅಂಡರ್ ಜನರಲ್. ಓಕೆ, ಸೇವ್ ಇಟ್. ಸೊ ನೆಕ್ಸ್ಟ್, ಕಾಪಿ ದಿಸ್, ಚೇಂಜ್ ದ ರೇಂಜ್, ಎಂಟರ್. ಸೊ ಇಲ್ಲಿ ನೆಕ್ಸ್ಟ್ ಏನು ಹೇಳಿದ್ರೆ ಸೇಲ್ಸ್ ಅಲ್ವಾ? ಸೊ ಸೇಲ್ಸ್ ಬಂದ್ಬಿಟ್ಟು ನಿಮಗೆ ನೀವು ಸೇಲ್ಸ್ ಹಾಕ್ಬಿಡ್ತೀನಿ ಡೈರೆಕ್ಟ್. ಓಕೆ, ಸೊ ಏನು ಜಿ ಎಲ್ ಮಾಡೋದ್ರೆ ಏನು ಸೇಲ್ಸ್ ಆದ್ರೂ ಯು ಕ್ಯಾನ್ ರೆಕಾರ್ಡ್, ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ಬೋದು ಏನೇ ಸೇಲ್ಸ್ ಆದರೂ. ವಿಲ್ ಕಾಪಿ ದಿಸ್. ನೆಕ್ಸ್ಟ್ ಐ ವಿಲ್ ಗೋ ವಿತ್ ಸಮಥಿಂಗ್ ಕಮಿಷನ್. ಸೊ ಇಫ್ ಯು ರಿಸೀವ್ ಕಮಿಷನ್ ಏನಾದರೂ ರಿಸೀವ್ ಮಾಡಿಕೊಂಡ್ರೆ ಸೊ ಇನ್ಕಮ್ ರೈಟ್. ಓಕೆ, ಸೊ ನೆಕ್ಸ್ಟ್ ಸೇಲ್. ಓಕೆ, ಸೊ ಈ ಥರ ಒಂದು ರೆವಿನ್ಯೂದ 3 ಜಿ ಎಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದು ಬಿಟ್ಬಿಟ್ಟು ನಿಮಗೆ ಬೇರೆ ಏನೇನಾದರೂ ಇನ್ಕಮ್ಸ್ ಇದ್ದರೆ ಸೊ ಅದನ್ನು ಕ್ರಿಯೇಟ್ ಮಾಡಿ. ನಾನು ಯಾವಾಗಲೂ ಕ್ರಿಯೇಟ್ ಮಾಡುವಾಗ ಒನ್ ಆರ್ ಟು ಅಷ್ಟೇ ಮಾಡೋದು. ಓಕೆ, ಸೊ ನೀವು ಬೇಕು ಅಂತಂದರೆ ಮಾಡ್ಕೊಳ್ಳಿ, ಜಾಸ್ತಿ ನಿಮಗೆ ನೀವು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಾಲೆಜ್ ಬರುತ್ತೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ಥರ ಜಿ ಎಲ್ ಬರುತ್ತೆ, ಸೊ ನಾವು ಬರೀ ಬಿಸ್ನೆಸ್ ಏನಾದರೂ ಅಂತ ಐಡಿಯಾ ಬರುತ್ತೆ. ಓಕೆ, ಯು ಗೈಸ್ ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಜಿ ಎಲ್ಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಜಿ ಎಲ್ಸ್. ಇದರಲ್ಲಿ ಏನೋ ಡೌಟ್ಸ್ ಇದೆಯಾ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದ್ರಲ್ಲಿ? ಆ್ಯಂಡ್ ಏನೇನು ರಿಕ್ವೈರ್ಮೆಂಟ್ ಅಂತ ಕೂಡ ಹೇಳಿದ್ದೀನಿ ಆಲ್ಮೋಸ್ಟ್ ಜಿ ಎಲ್ದು. ಸೊ ಏನು ಕ್ರಿಯೇಟ್ ಮಾಡ್ತೀವಿ ಏನು ಅಂತ. ಸೊ ನಿಮಗೆ ರೀಕನ್ಸಿಲೇಷನ್ ಜಿ ಎಲ್ ಅಂದರೆ ಏನು ಅಂತಲೂ ಕೂಡ ಇಂಟರ್ವ್ಯೂಲ್ಲಿ ಕೇಳ್ತಾರೆ. ಓಕೆ, ಶುಡ್ ಆನ್ಸರ್ ದ ದಟ್. ಸೊ ಏನು ಹೇಳಿ ರೀಕನ್ಸಿಲೇಷನ್ ಅಂತಂದರೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ನಿಮಗೆ ರೀಕನ್ಸಿಲೇಷನ್ ಅಕೌಂಟ್ ಅಂದರೆ ಏನು. ಸೊ ಏನಕ್ಕೆ ಅಸೈನ್ ಮಾಡ್ತೀವಿ? ಸೊ ಈ ರೀಕನ್ಸಿಲೇಷನ್ ಅಕೌಂಟ್ ಯಾ okay, see, it's for receivable kind of. not only receivable, so whether it's payable or receivable, okay, ಯಾವುದಾದ್ರೂ ಅಸೈನ್ ಮಾಡ್ತೀವಿ. ಓಕೆ, ಸೊ ನಾಟ್ ಓನ್ಲಿ ರಿಸೀವಬಲ್ ಪೇಯಬಲ್, ಇವೇನ್ ಅಸೆಟ್ಸ್ ಕೂಡ ಮಾಡ್ತೀವಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ಸ್ ಯಾರಾದರೂ ಇದ್ರೆ ರಿಸೀವಬಲ್ಸ್ ಅಲ್ಲಿ ಅದರಲ್ಲಿ ಕೂಡ ಮಾಡ್ತೀವಿ. ಓಕೆ, ಸೊ ಅದರ್ ದನ್ ದಟ್ಸ್ ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಓಕೆ, ಆ್ಯಂಡ್ ಅಗೇನ್ ನಿಮಗೆ ಪೋಸ್ಟಿಂಗ್ಸ್ ಮಾಡುವಾಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ಇದನ್ನ ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಅಗೇನ್ ನಿಮ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇವಾಗ ವೆಂಡರ್ಸ್ ಅಕೌಂಟ್ಗೆ ನಾವು ರೀಕನ್ಸಿಲೇಷನ್ ಜಿ ಎಲ್ ಮಾಡೋದ್ರಿಂದ ಸೊ ಡೈರೆಕ್ಟ್ ನೀವು ಈ ಜಿ ಎಲ್ಗೆ ಯಾವುದೇ ಪೋಸ್ಟಿಂಗ್ಸ್ ಮಾಡೋದಕ್ಕಾಗೋದಿಲ್ಲ ಸಿಸ್ಟಮಲ್ಲಿ. So if you try to do the postings again as this GL directly, it will throw an error. Reconciliation GL ಇದು ನೀನು ಡೈರೆಕ್ಟ್ ಪೋಸ್ಟಿಂಗ್ ಮಾಡೋದಕ್ಕಾಗಲ್ಲ SAP ಸಿಸ್ಟಮಲ್ಲಿ ಅಂತ ಎರರ್ ಬರುತ್ತೆ. ಏನಕ್ಕೆ ಬರುತ್ತೆ ಅಂತಂದರೆ ನಾವು ಇದನ್ನ ರೀಕನ್ಸಿಲೇಷನ್ GL ಅಕೌಂಟ್ ಆಗಿ ವೆಂಡರ್ಗೆ ಅಸೈನ್ ಮಾಡಿದ್ವಿ ಅಂದಾಗ ಯು ಹ್ಯಾವ್ ಟು ಡೂ ದ ಪೋಸ್ಟಿಂಗ್ ಎಗೇನ್ಸ್ಟ್ ದ ವೆಂಡರ್. ಸೊ ನೀನು ವೆಂಡರ್ ಎಗೇನ್ಸ್ಟ್ ಪೋಸ್ಟಿಂಗ್ ಮಾಡಿದ ತಕ್ಷಣ ಇಟ್ ವಿಲ್ ಆಟೋಮೆಟಿಕಲಿ ಟ್ರಿಗರ್ ಟು ದಿಸ್ GL ಆಸ್ ವೆಲ್. ಸೊ ಬ್ಯಾಕ್ ಎಂಡಲ್ಲಿ ಈ GL ಕೂಡ ಟ್ರಿಗರ್ ಆಗುತ್ತೆ. ಸೊ ಏನಕ್ಕೆ ಈ ಥರ ವರ್ಕ್ ಆಗುತ್ತೆ ಇದು ಅಂತಂದರೆ ಸೊ ದಿಸ್ ಆರ್ ಆಲ್ ನಾಟ್ ಎ ಕಂಪ್ಲೀಟ್ ಲಯಬಿಲಿಟಿ ಆರ್ ದಿಸ್ ಆರ್ ಆಲ್ ನಾಟ್ ಎ ಕಂಪ್ಲೀಟ್ ಅಸೆಟ್. ಸೊ ಅವಾಗ ಏನಾಗುತ್ತೆ, ಸೊ ಇವಾಗ ಲಯಬಿಲಿಟಿ ಇದ್ದಿದ್ದು ನೆಕ್ಸ್ಟ್ ಕ್ಲಿಯರ್ ಆಗುತ್ತೆ. ಕರೆಕ್ಟ್. ಸೊ ಎಷ್ಟು ಓಪನ್ ಐಟಮ್ ಇದೆ, ಸೊ ಯಾವ್ಯಾವ್ದು ಅಗೇನೆಸ್ಟ್ ಇದೆ ಅಂತ ಗೊತ್ತಾಗಬೇಕಲ್ಲ. ಸೊ ದಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡಿಫೈನ್ ಇಟ್ ಆಸ್ ಎನ್ ರೀಕನ್ಸಿಲೇಷನ್ ಅಕೌಂಟ್ ಆ್ಯಂಡ್ ರೀಕನ್ಸಿಲೇಷನ್ ಅಕೌಂಟ್ಗೆ ವಿ ಹ್ಯಾವ್ ಟು ಅಸೈನ್. ಸೊ ವಿಚ್ ಟೈಪ್ ಆಫ್ ದ ರೀಕನ್ಸಿಲೇಷನ್ ಅಕೌಂಟ್ ಇಟ್ ಈಸ್, ವೆದರ್ ಇಟ್ ಇಸ್ ವೆಂಡರ್ ಆರ್ ಕಸ್ಟಮರ್ ಆರ್ ಅಸೆಟ್. ಸೊ ಯಾವ ಥರ ರೀಕನ್ಸಿಲೇಷನ್ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕು. ಇದ್ರ ಇಂಪ್ಯಾಕ್ಟ್ ನಾನು ನಿಮ್ಗೆ ಹೇಳ್ತೀನಿ ನನಗೆ. ಸೊ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬಟ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ what is the purpose of reconciliation account. So how it will impact, I will explain again in the vendor configuration and vendor posting we will do. So that time I will explain. Okay, so aವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಏನು ಕಾನ್ಸೆಪ್ಟ್ ಅಂತ. ಸೊ ಇದನ್ನು ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ. ಸೊ ಯು ಕ್ಯಾನ್ ಎಕ್ಸ್ಪ್ಲೇನ್ ದಿಸ್. ಓಕೆ, ಸೊ ಮತ್ತೆ ಏನಾರ ಡೌಟ್ಸ್ ಇದೆಯಾ ಅದರಲ್ಲಿ? ಇಲ್ಲ ಸರ್. ಓಕೆ, ಸೊ ದೆನ್ ಇಫ್ ಯು ಗೈಸ್ ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಸೊ ವಿ ಕ್ಯಾನ್ ವೈಂಡ್ ಅಪ್ ದ ಕಾಲ್ ಫಾರ್ ದ ಡೇ. ಸೊ ನಿಮಗೆ ಬೇರೆ ಏನಾದರೂ ಎಸ್ ಸರ್ ರಿಟೇನ್ ಅರ್ನಿಂಗ್ಸ್ ಅಕೌಂಟ್ ಮತ್ತೆ GL ಅಕೌಂಟ್ ಕ್ರಿಯೇಟ್ ಮಾಡಕ್ಕಾಗ್ತಿಲ್ಲ ಸರ್, ಎರರ್ ಬರ್ತಿದೆ. ಏನು ಎರರ್ ಬರ್ತಿದೆ ನೋಡ್ತೀರಾ? ಓಕೆ, ಸ್ಕ್ರೀನ್ ಶೇರ್ ಮಾಡಿ. ಸರ್ ಈ ತರ ನಾಟ್ ಕ್ರಿಯೇಟೆಡ್ ಇನ್ ಚಾರ್ಟ್ಸ್ ಆಫ್ ಅಕೌಂಟ್ ಅಂತ ಬರ್ತಿದೆ. ಎಂಟರ್ ಕೊಡಿ. ಸೇವ್ ಮಾಡಿ. ಆಯ್ತಲ್ಲ? ಓಕೆ, ಹಂಗೆ ಇವಾಗ GL ಅಕೌಂಟ್ ಹಂಗೆ ಆಗುತ್ತಾ ಸರ್? ಅದರಲ್ಲಿ ಏನಂತ ಬರ್ತಿತ್ತು ಅಂದ್ರೆ GL ಅಕೌಂಟ್ ಅಲ್ಲಿ ಇವಾಗ ಎರರ್ ಬರಲ್ಲ. ನೀವು ಇದು ಮೇಂಟೈನ್ ಮಾಡಿಲ್ಲ ಅಂದ್ರೆ ಎರರ್ ಬರುತ್ತೆ.
ಹೋಗಿ FS00 ಹೋಗಿ. ಓ ಸೊ ಅದಕ್ಕೆ ಎಲ್ಲದಕ್ಕೂ ಇಂಟರ್ಲಿಂಕ್ ಇರುತ್ತೆ ಅಂತ ನಾನು ಹೇಳಿದ್ದು. ಓಕೆ, ಸೊ ದೆರ್ ವಿಲ್ ಬಿ ಆನ್ ಇಂಟರ್ಲಿಂಕ್. ಸೊ ನಾವು ವರ್ಕ್ ಮಾಡೋದೇ ಅದ್ರ ಮೇಲೆ. ಸೊ ಯಾವ ಥರ ಲಿಂಕ್ ಮಾಡ್ತಾ ಹೋಗ್ತೀವಿ, ಯಾವ ಥರ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ, ಎಂಟರ್ ಕೊಡಿ. ಹಾಂ, ಸೊ ಇವಾಗ GL ಕ್ರಿಯೇಟ್ ಮಾಡಿ. ಬ್ಯಾಲೆನ್ಸ್ ಶೀಟ್, ಲಯಬಿಲಿಟಿ ಅಲ್ವಾ ಅದು? ಹಾಂ, ಸೊ ಇವಾಗ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಹಾಕಿ. ಸೊ ಇದೇ GL ಅಲ್ವಾ ಮೇಂಟೈನ್ ಮಾಡಿರೋದು? ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಹಾಕ್ತೀವಿ ಅಷ್ಟೇ. ಹಾಂ ಓಕೆ ಸರ್, ಮಾಡ್ತೀನಿ. ಅದೊಂದೇ ಇದಾಗ್ತಿದೆ. ಹಾಂ, ಓಕೆ ಫೈನ್. ಸೊ ಮತ್ತೆ ಬೇರೆ ಯಾರಿಗಾದ್ರೂ ಇಶ್ಯೂ ಇದೆಯಾ? ಓಕೆ, ಸೊ ಯಾರ್ಯಾರಿಗೆ ಏನು ಇಶ್ಯೂ ಇಲ್ಲ, ಸೊ ಯು ಗೈಸ್ ಕ್ಯಾನ್ ಡ್ರಾಪ್ ಆಫ್. ಓಕೆ, ಸೊ ನೀವು ಯು ಗೈಸ್ ಕ್ಯಾನ್ ಡಿಸ್ಕನೆಕ್ಟ್. ಸೊ ಯಾರಿಗೆ ಇಶ್ಯೂ ಇದೆ, ಸೊ ಯು ಗೈಸ್ ಕ್ಯಾನ್ ಸ್ಟೇ ಇನ್ ದ ಕಾಲ್. ಓಕೆ, ಇಶ್ಯೂ ಇದ್ದವರು ಮಾತ್ರ ಇರಿ. ಸೊ ಇದ್ದವರೆಲ್ಲ ಡ್ರಾಪ್ ಆಗಲಿ. ಸರ್ ರಿಟೈನ್ ಅಕೌಂಟ್ ಮ್ಯಾಂಡೇಟರಿನಾ ಸರ್? ವಿತೌಟ್ ರಿಟರ್ನ್ ಸರ್, ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಇಲ್ಲ ಅಂತಂದರೆ ನೀವು ಯಾವುದೇ GL ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಏನಕ್ಕೆ, ಏನು ಕಾನ್ಸೆಪ್ಟ್ ಅದು ಅಂತಂದರೆ, ಸೊ ನೀವು ಇಯರ್ ಟು ಇಯರ್ ಟ್ರಾನ್ಸಾಕ್ಷನ್ ಕ್ಯಾರಿ ಫಾರ್ವರ್ಡ್ ಮಾಡಲೇಬೇಕಲ್ಲ. ಒಂದು ಬಿಸ್ನೆಸ್ ಅಂದಮೇಲೆ ಪ್ರೀವಿಯಸ್ ಇಯರ್ ಅಕೌಂಟ್ಸ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಲೇಬೇಕಲ್ವಾ? ಸೊ ಅದಕ್ಕೆ ಬೇಕೇ ಬೇಕು ರಿಟರ್ನಿಂಗ್ಸ್ ಅಕೌಂಟ್. ಇಟ್ಸ್ ಮ್ಯಾಂಡೇಟರಿ. ಓಕೆ, ಸೊ ಯಾರಿಗೆ ಡೌಟ್ಸ್ ಇಲ್ಲ ಯು ಗೈಸ್ ಕ್ಯಾನ್ ಡ್ರಾಪ್. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ದರೆ ಮಾತ್ರ ಇರಿ. ಸೊ ಇಲ್ಲಾಂದರೆ ಡ್ರಾಪ್ ಆಗಿ. ಓಕೆ ಫೈನ್, ಆಲ್ಮೋಸ್ಟ್ ಎಲ್ಲ ಲಾಗ್ ಆಫ್ ಆಗಿದೆ. ಓಕೆ, ಸೊ ಥ್ಯಾಂಕ್ಸ್, ಬೈ, ಗುಡ್ ನೈಟ್.